ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನದ ಕುರಿತಂತ ಮೆಚ್ಚುಗೆಯ ಮಾತುಗಳನ್ನಾಡ್ತಾ ಈ ಮಹಾ ಅಭಿಯಾನಕ್ಕೆ ತಾವು ಕೂಡ ಕೈ ಜೋಡಿಸುವುದಾಗಿ ತಿಳಿಸಿರುವಂತಹ ಶ್ರೀಯುತ ಭೀಮಾಶಂಕರ್ ಅವರಿಗೆ ಪ್ರೀತಿಯ ವಂದನೆಗಳು. ಹಿರಿಯ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರು, ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಶ್ರೀಯುತ ಸುರೇಶ್ ಜಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ. ಎಲ್ಲರಿಗೂ ಪ್ರಣಾಮಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಮಾತೃ ಸಂಸ್ಥೆಯ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೊಮ್ಮೆ ಪ್ರಣಾಮಗಳು. ಹಾಗೆ ವಿದ್ಯುತ್ ವಾಣಿಯ ಸಿಬ್ಬಂದಿಗಳಿಗೆ, ಹಾಗೆ ವ್ಯವಸ್ಥಾಪಕರಿಗೆ, ರಾಮಚಂದ್ರ ಅವರು, ಯಾಕೆಂದರೆ ನಮ್ಮ ಗುತ್ತಿಗೆದಾರರು ವಿಶೇಷವಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಹಾಗೆ ಎಲ್ಲ ಅಧಿಕಾರಿ ಮಿತ್ರದವರಿಗೂ, ಎಲ್ಲ ನಮ್ಮ ಗುತ್ತಿಗೆದಾರರಿಗೂ, ಮುಂದಿನ ಪ್ರಜೆಗಳು, ಯಾಕೆಂದರೆ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ, ಎಲ್ಲರಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ತಿಳಿಸುತ್ತಾ, ಯಾಕೆಂದರೆ ಆಲ್ರೆಡಿ ನಮ್ಮ ಮಾತೃ ಸಂಸ್ಥೆ ಅಂದರೆ ಎಲ್ಲ ಸೇಫ್ಟಿ ಬಗ್ಗೆ ಪ್ರತಿಯೊಬ್ಬರು ಹೇಳಿದ್ದಾರೆ. ನಾನು ಅಲ್ಪ, ಕಲ್ತಿರೋದು ಸ್ವಲ್ಪ, ಕಲಿಯಬೇಕೆಂಬ ಸಂಕಲ್ಪ, ಕೈಯಲ್ಲಿ ಹಿಡ್ದೀನಿ ಸ್ಲೇಟು ಬಳಪ. ಯಾಕೆಂದರೆ ನನ್ನ ಎಕ್ಸ್ಪೀರಿಯೆನ್ಸು 28ರಿಂದ 29 ವರ್ಷ. ನಾವು ಮಾಡ್ತಾ ಇರೋದು ಬೆಳಕು ಕೊಡೋವಂಥ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಗುತ್ತಿಗೆದಾರರಿಗೂ ನಾನು ಎಲ್ಲ ಫಂಕ್ಷನ್ನಲ್ಲೂ ಹೇಳ್ತೀನಿ, ಯಾಕೆಂದರೆ ಎಷ್ಟು ಖುಷಿಯಿಂದ ನಾವು ಮಾಡಬೇಕು ಅಂದರೆ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕೊಡ್ತಾಯಿದ್ದೀವಿ, ಅಜ್ಞಾನವನ್ನು ಓಡಿಸಿ ಸುಜ್ಞಾನವನ್ನು ಬೆಳಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೆ ಲೈಸೆನ್ಸ್ ಕೊಟ್ಟಿರೋದು ನಮ್ಮ ಮಾತೃ ಸಂಸ್ಥೆಯವರು ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಯಾಕೆಂದರೆ ಬೇರೆಯವ್ರು ಬಂದಿಲ್ಲ ಈ ಅಭಿಯಾನಕ್ಕೆ. ನನಗೆ ಗೊತ್ತಿದ್ದಂಗೆ ಅಧಿಕಾರಿ ವರ್ಗದವ್ರು ಬರಬೇಕಿತ್ತು, ಕಾರ್ಮಿಕ ವರ್ಗದವ್ರು ಬರಬೇಕಿತ್ತು. ಯಾಕೆಂದರೆ ನೌಕರರ ಸಂಘದ ಏನು ಕಲ್ಯಾಣ ಮಂಟಪದಲ್ಲಿ ಈ ಆಯೋಜನೆ ಮಾಡಿದ್ದೀವಿ, ಅವರು ಮುಖ್ಯವಾಗಿರಬೇಕಾಗಿತ್ತು. ಯಾಕೆ ಅಂದರೆ ಬೆಳಗ್ಗೆ ಎದ್ದೆ ಅಂದರೆ ಕಾರ್ಯನಿರ್ವಹಿಸೋದು ಅವರೇ. 1 ಸೆಕೆಂಡ್ ಕರೆಂಟ್ ಹೋಯ್ತು ಅಂದರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ. ಮನೆಯಲ್ಲಿ ಒಂದು ಫೋನ್ ಬರಲ್ಲ, ಇಡೀ ಆ ಫೀಡ್ರ್ನಲ್ಲಿ ಎಷ್ಟು ಮನೆ ಇರ್ತದೆ ಅಷ್ಟು ಫೋನ್ ಬರುತ್ತೆ. ಅಷ್ಟು ತಾಳ್ಮೆಯಿಂದ ಹೋಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಈ ಕಲ್ಲರ್ ಯುಗ ಅಂತಲೇ ಹೇಳಬೇಕು. ಪ್ರತಿಯೊಬ್ಬರು ಬ್ಯುಸಿ ಇದ್ದಾರೆ. ಕೆಲಸ ಮಾಡೋದಕ್ಕೆ ಕೆಲಸ ಇಲ್ಲ ಅಂದರೂ ಒಂದು ಮೊಬೈಲ್ ಒಂದು ಕಂಡುಹಿಡಿದಿದ್ದಾರೆ ಪುಣ್ಯಾತ್ಮರು. ಅಟ್ಲೀಸ್ಟ್ ಮೊಬೈಲ್ ಚಾರ್ಜಿಂಗ್ ಇಲ್ಲ ಅಂತಲೂ ಎಷ್ಟೋ ಕಡೆ ಫೋನ್ ಮಾಡಿದಿರೋದು ಉಂಟು. ನಾನು ಎಲ್ಲ ಮೊಬೈಲ್ನಲ್ಲಿ ಬ್ಯುಸಿ ಆಗಿರ್ತಾರೆ. ನಾನು ಯಾಕೆಂದರೆ ನೌಕರರ ಸಂಘದವ್ರು ಇದ್ದರೆ ತುಂಬ ಚೆನ್ನಾಗಿ ಮಾತಾಡೋಣ ಅಂತ ಇದ್ದೆ. ಅವ್ರವ್ರ ಒತ್ತಡ, ಮನೆಯಲ್ಲಿ ಫ್ಯಾಮಿಲಿ ಟೆನ್ಷನ್ ಇರುತ್ತೆ, ಮಕ್ಕಳು ಟೆನ್ಷನ್ ಇರುತ್ತೆ, ಆ ಬ್ಯುಸಿನಲ್ಲಿ ಬರ್ತಾರೆ. ಬಂದಾಗ ಏನಾಗ್ತಾರೆ, ಯಾಕಪ್ಪ ಲೇಟು ಅಂತ ಹೇಳಿ ಅಧಿಕಾರಿಗಳು ಅವ್ರಿಗೇನೋ ಮಾತಾಡ್ತಾರೆ, ಒಂದು ಅಟೆಂಡೆನ್ಸ್ ತೊಗೋತಾರೆ. ಅವರು ಕಾರ್ಯನಿಯೋಜನೆ ಮಾಡಬೇಕಾದ್ರೆ 2 ನಿಮಿಷ ಕೂರಿಸಿ ಅವ್ರು ಏನೇನು ಮಾಡಬೇಕು, ಎಲ್ಲಿ ಹೋಗಬೇಕು, ಸೇಫ್ಟಿ ಸಲಕರಣೆಗಳು ಎಲ್ಲರೂ ತೊಗೊಂಡಿದ್ದಾರೆ. ಆ ಜವಾಬ್ದಾರಿನ ಅಧಿಕಾರಿಗಳು ಅವ್ರಿಗೆ ಹೇಳಬೇಕು. ಯಾಕೆಂದರೆ ಅವರು ಒತ್ತಡದಲ್ಲಿ ಇಲ್ಲ ಟ್ರಾಫಿಕ್ ಜಾಮಲ್ಲಿ ಇರ್ತಾರೆ, ಲೇಟ್ ಆಗುತ್ತೆ, ನಮ್ಮ ಬೈತಾನೆ, ಶಿಕಾರಿ ಬೈತಾನೆ, ಆ ಟೆನ್ಷನಲ್ಲಿ ಬಂದಿರ್ತಾರೆ. ಇಲ್ಲಿ ಒತ್ತಡ ಗ್ರಾಹಕರಿಂದ, ಕರೆಂಟ್ ಇಲ್ಲ ರೀ, ಅರ್ಧ ಗಂಟೆ ಆಯ್ತು ರೀ, 1 ಅವರ್ ಆಯ್ತು ರೀ, ಆಫೀಸ್ಗೆ ಹೋಗ್ಬೇಕ್ರಿ, ನಾನು ಸ್ನಾನ ಮಾಡಿಲ್ಲ ರೀ, ಬರೀ ಇದೆ ಮೊಬೈಲ್ ಚಾರ್ಜಿಂಗ್ ಹಾಕಿಲ್ಲ ರೀ, ಏನೋ ಒಂದು ಫೋನ್ ಬರ್ತಿರುತ್ತೆ. ಆ ಬಿಸಿನಲ್ಲಿ ಹೋಗ್ತಾರೆ. ನಾನು ಏನು ಮಾಡಬೇಕು ಫಸ್ಟು, ಆಗಲೇ ನಮ್ಮ ಸಾಹೇಬ್ರು ಹೇಳಿದ್ರು, ಅರ್ಥಿಂಗ್ ರಾಡು ಸೇಫ್ಟಿ ಜೊತಿನಲ್ಲಿ ಹೋಗಬೇಕು, ಹ್ಯಾಂಡ್ ಗ್ಲೋಸು ಸೇಫ್ಟಿ ಅವೆಲ್ಲ ತೊಗೊಂಡೇ ಹೋಗಿರಲ್ಲ, ಹೋಗ್ಬಿಡ್ತಾರೆ ಅವರು. ಅಲ್ಲಿ ಫೀಡ್ರ್ ಆಫ್ ಆಗಿದೆಯಾ ಏನಿದೆ ತಾಳ್ಮೆಯಿಂದ ನೋಡಿ ನಿಂತು ಪಕ್ಕದ ಮನೆಗೆ ಹೋಗಿ ಸ್ವಿಚ್ ಹಾಕ್ಸಿ ಆಮೇಲೆ ಕಂಬ ಹತ್ತಾನ ಅನ್ನೋದು ಗೊತ್ತಿಲ್ಲ. ಸೀದಾ ಹತ್ತಾರೆ, ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಕರೆಂಟ್ ಇರುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಸತ್ತೋಗುತ್ತೆ. ಯಾಕೆಂದರೆ ಒಂದು ಜೀವಕ್ಕೆ ಯಾಕೆಂದರೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದನ್ನು ಅವ್ರು ಯೋಚನೆ ಮಾಡಲ್ಲ. ಒಂದು ಜೀವದಿಂದ ಮನೆಯಲ್ಲಿ ಇಡೀ ಫ್ಯಾಮಿಲಿ ನಂಬ್ಕೊಂಡಿರುತ್ತೆ. ಆ ಫ್ಯಾಮಿಲಿ ಯಾಕೆಂದರೆ ಅವ್ರು ಇರೋವರೆಗೂ ಕೊರಗ್ತಾ ಇರ್ತಾರೆ. ಇವರೇನೇ ಆ ಟೈಮ್ ಬೀಯಿಂಗೆ ಎಲ್ಪ್ ಮಾಡ್ಬೋದು, ಹಣಕಾಸಿನಲ್ಲಿ ಎಲ್ಪ್ ಮಾಡ್ಬೋದು, ಆದರೆ ಅವ್ರನ್ನ ತುಂಬಿಕೊಡೋ ಅಂಥ ಕೆಲಸ ಆಗಲ್ಲ. ಅದಕ್ಕೆ ಏನು ಅಧಿಕಾರಿ ವರ್ಗದವ್ರು ಇರ್ತಾರಲ್ಲ, ಏನು ಇವರು ಸೇಫ್ಟಿ ಅಭಿಯಾನ ಮಾಡ್ತಾರಲ್ಲ, ಅಭಿಯಾನದಲ್ಲಿ 1 ವಾರ ಮಾತ್ರ ಮಾಡ್ತಾರೆ ಎಲ್ಲ ಶಾಖೆಗಳಲ್ಲಿ. ಅದನ್ನು ವರ್ಷವಿಡೀ ಮಾಡಬೇಕು. ಯಾಕೆಂದರೆ ವರ್ಷವಿಡೀ ನಾವು, ಯಾಕೆಂದರೆ ಕರೆಂಟ್ ಇದ್ದರೆ ಮಾತ್ರ ಎಲ್ಲ ಕೆಲಸನ ನಿರ್ವಹಿಸೋಕ್ಕಾಗೋದು.
ಅದೇ ರೀತಿ ಯಾವುದೇ ಒಂದು ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಗೈಡ್ ಮಾಡಬೇಕು. ಪ್ರತಿನಿತ್ಯನೂ ಅರ್ಧ ಗಂಟೆ ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಆಫೀಸಲ್ಲಿ ಕೂರಿಸಿ ಪ್ರತಿಯೊಬ್ಬರನ್ನು ಮಾತಾಡಿಸಿ ಏನು ಎತ್ತ ಅಂತೇಳಿ ಇವತ್ತು ಯಾರ್ಯಾರು ಏನೇನು ಮಾಡೋಕ್ಕೆ ಹೋಗ್ತೀರಾ, ಯಾವ ಕಡೆ ಡಿಸ್ಕನೆಕ್ಷನ್ಗೆ ಹೋಗ್ತೀರಾ, ಯಾವ ಕಡೆ ಕಂಪ್ಲೇಂಟ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀರಾ, ಯಾವ ಕಡೆ ಮರ ಟ್ರಿಮ್ಮಿಂಗ್ ಮಾಡೋಕ್ಕೆ ಹೋಗ್ತೀರಾ, ಅವ್ರು ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗಿದ್ದಾರೆ, ಯಾರು ಅದಕ್ಕೆ ಮುಖ್ಯ ಹೆಡ್ ಕಳಿಸ್ತಾ ಇದ್ದಾರಲ್ಲ ಅವ್ರ ಜೊತೆನಲ್ಲಿ ಎಷ್ಟು ಜನ ಹೋಗ್ತಾರೆ ಅದನ್ನು ನಿರ್ವಹಿಸಬೇಕಾಗಿತ್ತು. ಆ್ಯಕ್ಚುಲಿ ಬಂದಿಲ್ಲ. ಇಂಜಿನಿಯರ್ ವರ್ಗ ಅಂತೂ ಯಾಕೋ ಬಂದಿಲ್ಲ. ಯಾಕೆಂದರೆ ರಾಮಚಂದ್ರ ಅವರು ನಿಷ್ಠೂರವಾದಿ. ಯಾಕೆಂದರೆ ಇರೋದನ್ನ ನೇರವಾಗಿ ಬಿಚ್ಚಿಡ್ತಾರೆ ಮಾಧ್ಯಮದಲ್ಲಿ, ಅದನ್ನು ನೋಡ್ತಾ ಇರ್ತಾರೆ ಅನಿಸುತ್ತೆ. ಇತ್ತೀಚೆಗೆ ಯಾಕೆಂದರೆ ನಮ್ಮ ಗುತ್ತಿಗೆದಾರರೆಲ್ಲ ನಾವು ಬೀದಿಗೆ ಬರಂಗೆ ಆಗ್ಬಿಟ್ಟಿದ್ದೀವಿ, ಈ ವಿಷಯ ಹೇಳಂಗಿಲ್ಲ. ಯಾಕೆಂದರೆ ನಮ್ಮ ಸಾಹೇಬರು ಇಂಧನ ಕಾರ್ಯದರ್ಶಿ ಹತ್ರ ಮೀಟಿಂಗ್ ಹೋಗ್ತಿರ್ತಾರೆ, ಅವ್ರು ಒಂಚೂರು ಕೇಳಿಸ್ಕೊಳ್ಳಿ ಅಂತ ವಿಷಯ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗೇನು ನಮ್ಮ ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿದೆ, ಕಾನೂನಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಯಾಕೆಂದರೆ ಇಂಧನ ಇಲಾಖೆಗೆ ಒಂದು ಕಾನೂನಿದೆ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ ಇದೆ, ಇಲ್ಲಿ ಸ್ಟೇಟಲ್ಲಿ KRC ಇದೆ. ಆ ನಿಬಂಧನೆಗೆ ಅನುಗುಣವಾಗಿ ಎಲ್ಲರೂ ಕೆಲಸ ಮಾಡೋದು. ಏನಿದ್ರು ಬಿಸ್ನೆಸ್ ಮಾಡ್ತಾ ಇರೋದು. ಒಂದು ಕಡೆ ಪವರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಅಲ್ಲಿಂದ ಸಪ್ಲೈ ಮಾಡ್ತಾರೆ. ಆ ಏನು ಯಾರ್ಯಾರಿಗೆ ಮಾರಾಟ ಮಾಡ್ತಾರೆ ಅವ್ರಿಗೆ ಯಾವ್ಯಾವ ರೀತಿ ಮಾರಬೇಕು ಅನ್ನೋದನ್ನ ರೆಗ್ಯುಲೇಷನ್ ಪ್ರಕಾರ ಮಾರ್ತಾ ಇದ್ದಾರೆ. ಅದಕ್ಕೆ ಯಾವ್ಯಾವ ಅಧಿಕಾರಿಗಳು ಯಾವ ರೀತಿ ಹೇಳಿದ್ರೂ ಗೊತ್ತಿಲ್ಲ. ಒಂದು 5 ವರ್ಷ ಸರ್ಕಾರ ಬರುತ್ತೆ, ಸರ್ಕಾರ ನಿರ್ವಹಿಸ್ತಾರೆ, ವಾಪಸ್ ಹೋಗ್ತಾರೆ, ವಾಪಸ್ಸು ಗೆದ್ದು ಬರ್ಬೋದು, ಇಲ್ಲ ಬೇರೆ ಸರ್ಕಾರನೂ ಬರ್ಬೋದು. ಏನು ಇಂಧನ ಇಲಾಖೆಯಲ್ಲಿ ಇವತ್ತಿರ್ತಾರೆ. ಜಾರ್ ಸಾಹೇಬರು ಬಂದಿಲ್ಲ. ಆ್ಯಕ್ಚುಲಿ ನಾನು ತುಂಬ ಮಾತಾಡೋಣ ಅಂತಲೇ ಬಂದಿದೆ. ಯಾಕೆಂದರೆ 3 ತಿಂಗಳಿಂದ ಪಡಬಾರದ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ನಮ್ಮ ಗುತ್ತಿಗೆದಾರರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಇಂಜಿನಿಯರ್ ವರ್ಗ ಇರ್ಬೋದು, ಗ್ರಾಹಕರ ವರ್ಗ ಇರ್ಬೋದು, ಎಲ್ಲರೂ ಮನೆ ಕಟ್ತೀವಿ. ಎಲ್ಲರೂ ಗ್ರಾಹಕರೇ. ನಾವೆಲ್ಲರೂ ವೃತ್ತಿಗೆ ಮಾತ್ರ ಒಂದೊಂದು ನಾಮಿಕಲ್ಚರು, ಅದನ್ನು ಬಿಟ್ಟರೆ ನಾವೆಲ್ಲರೂ ಗ್ರಾಹಕರೇ. ಒಂದು ಮನೆ ಕಟ್ಟಿದ್ದೀವಿ, ಕರೆಂಟ್ ತೊಗೊಂಡಿದ್ದೀವಿ, ಮುಂದೆ ಮನೆ ಕಟ್ಬೋದು, ನಾವು ಕರೆಂಟು ತೊಗೋಬೋದು. ಯಾಕೆಂದರೆ ಈ 3 ತಿಂಗಳಲ್ಲಿ ಸಾವಿರಾರು ಕೋಟಿ ನಷ್ಟ ಆಗಿದೆ ಈ ಇಲಾಖೆಗೆ. ಇದನ್ನು ಸ್ಟ್ರಾಂಗಾಗಿ ನಮ್ಮ ಗೌರವ್ ಗುಪ್ತಾ ಸಾಹೇಬರು ಮಾತಾಡ್ತಾ ಇಲ್ಲ, ನಮ್ಮ ಬೆಸ್ಕಾಂ MDನೂ ಮಾತಾಡ್ತಾ ಇಲ್ಲ, KPTCL MDನೂ ಮಾತಾಡ್ತಾ ಇಲ್ಲ, ನಮ್ಮ ಪವರ್ ಮಿನಿಸ್ಟ್ರು ಮೊದಲೇ ಮಾತಾಡ್ತಾ ಇಲ್ಲ. ಕ್ಯಾಬಿನೆಟ್ ಮೀಟಿಂಗಲ್ಲಿ 2ನೇ ತಾರೀಕು ಆಗುತ್ತೆ, ಹಿಂದೆಗಡೆ 19ನೇ ತಾರೀಕು ಆಗುತ್ತೆ. ನಾವೆಲ್ಲರಿಗೂ ಗ್ರಾಹಕರಿಗೆ ಹೇಳಿ 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 ನಾವು ಸುಸ್ತಾಗ್ಬಿಟ್ಟಿದ್ದೀವಿ. ಯಾಕೆಂದರೆ ಗ್ರಾಹಕರು ಸಾಲ ಮಾಡಿ ಮನೆ ಕಟ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಒಂದು ಸರ್ಕ್ಯುಲರ್ ಬೇರೆ ಇಶ್ಯೂ ಮಾಡಿದ್ದಾರೆ. ನಮ್ಮ ಎಲ್ಲ ಕಡೆ ಏನೇನು ಟೆಂಪ್ರವರಿ ತೊಗೊಂಡಿದ್ದಾರೆ ಆ ಟೆಂಪ್ರವರಿನ ವರದಿ ಕೊಡಬೇಕಂತೆ. ಯಾರಿಗೆ? ವಿಜಿಲೆನ್ಸ್ಗೆ, SP ಗೆ. ಅವರು ಬಿಲ್ಡಿಂಗ್ ಫಿನಿಶ್ ಆಗಿದ್ರೆ, ಮಿಸ್ಯೂಸ್ ಆಗ್ತಾಯಿದ್ರೆ ಅದನ್ನು ಡಿಸ್ಕನೆಕ್ಷನ್ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಆಲೋಚನೆ ಮಾಡಿದೆ ಗೊತ್ತಿಲ್ಲ. ಸರ್ಕಾರಕ್ಕೆ ಇವರೇನೋ ಆರ್ಥಿಕ ಲಾಭ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ, ಆದರೆ ಒಂದು ಇಲಾಖೆಗೆ ನಷ್ಟ ಆಗ್ತಾ ಇದೆ. ನಮ್ಮ ಏನು ಎಸ್ಕಾಮ್ಸ್ ಅವರು ಇದ್ದಾರೆ, ಎಲ್ಲ ಇಂಜಿನಿಯರು, ಎಲ್ಲ ಮೇಧಾವಿಗಳೇ. ಯಾಕೆ BBMP ಗೈಡ್ಲೈನ್ಸ್ನ ಫಾಲೋ ಮಾಡಿ ಅಂತ ಸರ್ಕ್ಯುಲರ್ ಹಾಕಿದ್ರೋ ನಮಗೆ ಗೊತ್ತಿಲ್ಲ. ನಾವು ದುರಾದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಈವನ್ ಟುಡೇ ಎಲ್ಲ ಅಧಿಕಾರಿಗಳು BBMPಗೆ ಸಪ್ರೇಟ್ ಬಾಯ್ಲಾ ಇದೆ, ಇಂಧನ ಇಲಾಖೆಗೆ ಸಪ್ರೇಟ್ ಕಾನೂನಿದೆ. ಅದನ್ನು ಯಾಕೆ ಇಲ್ಲಿ ಮರ್ಜ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ವ್ಯಾಪಾರ ಮಾಡ್ದಲೇ ನಷ್ಟ ಆಗ್ತಾ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೋಸ್ಕರ ಇದನ್ನೆಲ್ಲ ಮಾತಾಡ್ತಾರೆ ಅಂತ ಬರಲಿಲ್ಲ ಗೊತ್ತಿಲ್ಲ ಅಧಿಕಾರಿಗಳು. ಅದಲ್ದಲೇ ಇನ್ನೊಂದು ನಮ್ಮ ರಾಮಚಂದ್ರ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ. ಆ್ಯಕ್ಚುಲಿ ಇದೆ, ಅದು ಸ್ಮಾರ್ಟ್ ಮೀಟ್ರ್ ಅಂತ ಹೇಳಿ ಜಾರಿಗೆ ತಗೊಂಬಂದಿದ್ದಾರೆ. ಎಲ್ಲ ಕಾನೂನು ಉಲ್ಲಂಘನೆ ಆಗಿದೆ. ಎಲ್ಲರೂ ಮಾಧ್ಯಮದಲ್ಲಿ ನೀವು ನೋಡಿದ್ದೀರ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ. ಯಾಕೆಂದರೆ ನಾನು ಬೇರೆ ಸ್ಟೇಟಲ್ಲಿ ಇದೇ ರೀತಿಯಲ್ಲೇ ಸ್ಮಾರ್ಟ್ ಮೀಟ್ರನ್ನ ಜಾರಿಗೆ ತೊಗೊಂಬಂದು ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ಗ್ರಾಹಕರು ಅದನ್ನು ಸ್ಟ್ರೈಕ್ ಮಾಡಿ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಸರ್ಕಾರನೇ ವಹಿಸ್ಕೊಂಡು ಹೊಸ ಟೆಂಡರ್ನ ಮಾಡಿ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ. ಏನು ಗ್ರಾಹಕರಿಗೆ ಕೈಗೆ ಎಟ್ಕೋ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ತಪ್ಪು ಅಂತ ಗೊತ್ತಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಸ್ಮಾರ್ಟ್ ಮೀಟ್ರ್ ಹಾಕೋದ್ರಿಂದ ಅವ್ರು ಹೇಳ್ತಾ ಇರೋದಷ್ಟೇ, ಗ್ರಾಹಕರಿಗೆ ನಿಮಗೆ ಲಾಭ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಮೀಟ್ರ್ ರೀಡರ್ಗೆ ಕೆಲಸ ಇಲ್ದಂಗೆ ಆಗ್ತಾ ಇದೆ, ಅದನ್ನು ಯೋಚನೆ ಮಾಡ್ತಾ ಇಲ್ಲ ಎಲ್ಲ ಅಧಿಕಾರಿ ವರ್ಗದವರು. ಇನ್ನು ಮುಂದೆ ಸ್ಮಾರ್ಟ್ ಮೀಟ್ರ್ ಎಲ್ಲನೂ ಅವರು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಚುಲಿ ಇದನ್ನು ಆದೇಶ ಮಾಡಿತ್ತು. ಫಸ್ಟು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಲ್ಲಿ ರಿಸೀವಿಂಗ್ ಸ್ಟೇಷನ್ ಇದೆ, ಎಲ್ಲಿ ಸಪ್ಲೈ ಮಾಡ್ತೀವಿ, ಎಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಎಲ್ಲಿ ಫೀಡ್ರ್ ಇದೆ, ಫಸ್ಟು ಅಲ್ಲಿ ಚೇಂಜ್ ಮಾಡಬೇಕು. ನಂತರ ಏನು ಸರ್ಕಾರ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಆ ಕಟ್ಟಡಕ್ಕೆ ಅಳವಡಿಸ್ಬೇಕು.
ತದನಂತರ ಗ್ರಾಹಕರು ಏನು ಓಲ್ಡ್ ಕನ್ಸ್ಯೂಮರ್ ಇದ್ದಾರೆ ಅವ್ರಿಗೆ ನೀವು ಚೇಂಜ್ ಮಾಡಿದ್ರೆ 930 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ನಿಗದಿ ಆಗಿತ್ತು. ಅದನ್ನು ಬಿಟ್ಟು ಹೊಸ ಕನೆಕ್ಷನ್ನು ಟೆಂಪ್ರವರಿ ಕನೆಕ್ಷನ್ ಅಂತ ಹೊರಟಿದ್ದಾರೆ. ಅದು ಮಾಡಿರೋದು ತುಂಬ ದ್ರೋಹ. ಯಾಕೆಂದರೆ ನಮ್ಮ ಆಲ್ರೆಡಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದ್ದಾರೆ, ಜೈ ಇದ್ದಾರೆ, ಮೀಟ್ರ್ ರೀಡ್ ಇದ್ದಾರೆ, ಲೈನ್ಮೆನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಸ್ಮಾರ್ಟ್ ಮೀಟ್ರನ್ನ ಮಾರೋದಲ್ದಲೆ ಆ ಸ್ಮಾರ್ಟ್ ಮೀಟ್ರ್ ಮಾರೋದಕ್ಕೆ ಎಷ್ಟು ಜನ ಸಿಬ್ಬಂದಿ ಇರ್ತಾರೆ ಅಷ್ಟು ಸಿಬ್ಬಂದಿಗೆ ಇಲಾಖೆಯಿಂದ ಸಂಬಳ ಕೊಡ್ತಾ ಇದ್ದಾರೆ. ಆ ಸ್ಮಾರ್ಟ್ ಮೀಟ್ರನ್ನ ಹೋಗಿ ಅಳವಡಿಸೋದಕ್ಕೆ ಅವರು ಇಬ್ಬರಿಗೆ ಒಂದು ಡಿವಿಷನ್ಗೆ ಇಬ್ಬರನ್ನ ಅಂತ ನೇಮಕ ಮಾಡಿದ್ದಾರೆ. ಅವ್ರಿಗೆ 1 ಲಕ್ಷ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ನೇಮಿಸ್ಕೊಂಡಿದ್ದಾರಲ್ಲ. ನಾನು ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂದರೆ ಲೈವ್ ಹೋಗ್ತಾ ಇದೆ, ಎಲ್ಲನ ನೋಡ್ತಾ ಇದ್ದಾರೆ. ಇದನ್ನು ಅಟ್ಲೀಸ್ಟ್ ಗಮನ ಹರಿಸ್ಲಿ ಅಂತ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಪಬ್ಲಿಕ್ ಮನಿ ಪೋಲ್ ಆಗ್ತಾ ಇದೆ. ದಯವಿಟ್ಟು ಇದನ್ನು ಯಾಕೆ ನೀವು ಆಲೋಚನೆ ಮಾಡಿ ರಾಜ್ಯಾದ್ಯಂತ 1ನೇ ತಾರೀಕಿಂದ ಇಂಪ್ಲಿಮೆಂಟ್ ಮಾಡಿದ್ದೀರಾ. ಈಗಲಾದರೂ ಅದು ಟೆಂಡರ್ನ ರದ್ದು ಮಾಡಿ ಹೊಸ ಟೆಂಡರ್ನ ಮಾಡಿ. ಸ್ಮಾರ್ಟ್ ಮೀಟ್ರ್ ಬೆಲೆ ಈವನ್ ಟುಡೇ ಗೂಗಲಲ್ಲಿ ಓಪನ್ ಮಾಡಿದ್ರೆ 1200 1300 ಅಂತ ತೋರಿಸ್ತಾ ಇದೆ ಸಿಂಗಲ್ ಫೇಸು. ನೀವು ಮಾಡಿರೋದು 4999 ರೂಪಾಯಿ ಅಂತ ಮಾಡಿದ್ದೀರಾ. 1 ವರ್ಷಕ್ಕೆ ಅಂತ ಟೆಂಡರ್ ಕೊಟ್ಟು 5 ವರ್ಷಕ್ಕೆ ಮಾಡಿದ್ದೀರಾ. ಗ್ಲೋಬಲೈಸ್ ಟೆಂಡರ್ ಕರಿಬೇಕಾಗಿತ್ತು, ಅದನ್ನು ಕರೆದಿಲ್ಲ. ಟೆಂಡರ್ನಲ್ಲಿ ನ್ಯೂನ್ಯತೆ ತುಂಬ ಇದೆ. ಯಾಕೆ ಅಂತಂದರೆ ನೀವು ಈ ಪ್ರೊಕ್ಯೂರ್ಮೆಂಟಲ್ಲಿ ಅಪ್ರೂವಲ್ ತೊಗೊಂಡ್ರೆ KW4 ಆ್ಯಕ್ಟಲ್ಲಿ ಟೆಂಡರ್ ಕರಿಬೇಕಾಗಿತ್ತು. KW4 ಅಂತಂದರೆ ಏನು ಹೇಳ್ತಾ ಇದೆ ಅಂತಂದರೆ ಯಾರು ಮೀಟ್ರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ಟೆಂಡರ್ ತೊಗೋಬೇಕು, ಎಲಿಜಿಬಲ್ ಅಂತ ಹೇಳಿದ್ದಾರೆ. ಇಲ್ಲಿ ಪೋಲ್ ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಇದೆಲ್ಲ ಪ್ರಾಬ್ಲಮ್ ಆಗಿದೆ. ಸರ್ಕಾರ ಇದನ್ನು ಗಮನ ಹರಿಸಿ ಇದನ್ನು ದಯವಿಟ್ಟು ಟೆಂಡರ್ನ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ನಾನು ಜಾಸ್ತಿ ಮಾತಾಡಿದೆ ಅಂತ ಹೇಳಿಸುತ್ತೆ, ಅನ್ಯಥಾ ಭಾವಿಸ್ಬೇಡಿ. ದಯವಿಟ್ಟು ಎಲ್ಲ ಮಕ್ಕಳು ದೃಷ್ಟಿ ಬದಲಾಯಿಸಿ, ದೃಶ್ಯ ಬದಲಾಯಿತು, ಹವ್ಯಾಸ ಬದಲಾಯಿಸಿ, ಹಣೆಬರೆ ಬದಲಾಯಿತು. ಎಲ್ಲರೂ ಚೆನ್ನಾಗಿ ಓದಿ. ನೀವೇನೇನು ಇಲ್ಲಿ ಸೇಫ್ಟಿ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದನ್ನು ಮನೆಯಲ್ಲಿ ಚಾಚು ತಪ್ಪದಲ್ಲೇ ನಿಮ್ಮ ಫ್ಯಾಮಿಲಿಗೆ ಹೇಳಿ. ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ಎಲ್ಲನೂ ಸರಾಗವಾಗಿ ನಡೀತದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ಸುರೇಶ್ ಸರ್, ನಿಮ್ಮಿಂದ ಕಾರ್ಯಕ್ರಮದ ಕಳೆ ಇನ್ನೂ ಹೆಚ್ಚಾಯಿತು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಹಿರಿಯ ಗುತ್ತಿಗೆದಾರರಲ್ವಾ, ಸಮಸ್ಯೆಗಳು ಗೊತ್ತಿರುತ್ತೆ, ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅವಶ್ಯಕತೆಗಳನ್ನು ಬೇಡಿ ಈ ಥರದ ಅಭ್ಯಾಸ ಚೆನ್ನಾಗಿರುತ್ತೆ. ಸರ್, ರಾಮಚಂದ್ರ ಸರ್ ಇರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ನಮ್ಮ ವಿದ್ಯುತ್ ವಾಣಿ ಇರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ಅಶ್ವವೇಗ ವಾಹಿನಿ ಇರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ? ಇಷ್ಟು ಕವರೇಜ್ ಆಗಿದೆ. ಖಂಡಿತ ಸಾಹೇಬ್ರ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಪರಿಹಾರ ಕೆಲಸಗಳಾಗಬೇಕು ಅದನ್ನು ಖಂಡಿತ ವಿದ್ಯುತ್ ವಾಣಿ ಮಾಡಿಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಲಿ. ಇದೀಗ ಅನುಪಮಾ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂತಹ ವೆಂಕಟೇಶ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಮುಂಭಾಗದಲ್ಲಿರುವಂಥ ಪೋಷಕರು ಹಾಗೂ ಇಲಾಖೆಯ ಸಿಬ್ಬಂದಿಗಳಿಗೆ ವಂದಿಸುತ್ತಾ, ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸ್ವಾಗತಿಸುತ್ತಾ, ಈ ಒಂದು ಸನ್ನಿವೇಶ ನನಗೆ ಅನಿವಾರ್ಯವಾಗಿ ಬರಬೇಕಾದ್ರೆ ನಮ್ಮ ರಾಮಚಂದ್ರ ಗುರುಗಳೇ ಅವರು ಅವ್ರು ನನ್ನ ಅನಿವಾರ್ಯ ಕಾರಣದಿಂದ ಕರೆದ್ರು. ನಾನು ಇಷ್ಟು ವಿಜೃಂಭಣೆಯಿಂದ ನಡೀತೀನಿ ಅಂತ ಗೊತ್ತಿಲ್ಲ. ಬಂದು ಕೂತಿದ್ದಾಗ ಬಂದ ಮೇಲೆ ವೇದಿಕೆ ಮೇಲೆ ಕೂರಿಸಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಷ್ಟೊತ್ತವ್ರಿಗೆಲ್ಲ ಗಣ್ಯರು ಮಾತಾಡಿದ್ದಾರೆ. ಮಕ್ಕಳಿಗೆ ಸುರಕ್ಷತೆ ಏನು ಅನ್ನೋದನ್ನು ಹೇಳಿದ್ದಾರೆ. ದಯಮಾಡಿ ಆ ಸುರಕ್ಷತೆಯನ್ನು ಕಾಪಾಡಿ. ನೀವು ಕಾಪಾಡಿದ್ರೆ ಮನೆಯೆಲ್ಲ ಚೆನ್ನಾಗಿರುತ್ತೆ, ಮನೆ ಜೀವನದಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬೆಳಿಬೋದು. ಈಗಾಗಲೇ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಅಂತ ಅನ್ಕೋತೀನಿ, ಅವ್ರು ಮಾತಾಡಿದ್ರು. ಕತ್ತಲಿಂದ ಬೆಳಕು, ನಿಜ ನಾವು ಕತ್ತಲಿಂದ ಬೆಳಕಿನ ಒಂದು ದಾರಿ ಮಾಡ್ತಾಯಿದ್ದೀವಿ. ಆದರೆ ನಿಮ್ಮ ಇಲಾಖೆ ಇಲ್ಲ ಅಂದರೆ ನಾವು ಮಾಡಲಿಕ್ಕಾಗಲ್ಲ. ನಿಮ್ಮ ಇಲಾಖೆಯವ್ರು ಬೆಳಕು ಕೊಟ್ರೆ ನಾವು ಮಕ್ಕಳಿಗೆ ಬೆಳಕಿನಲ್ಲಿ ಪಾಠ ಮಾಡಿ ಅವ್ರ ಮುಂದಿನ ದಾರಿಯನ್ನು ಹೇಳ್ಕೊಡ್ಬೋದು. ಅದರಿಂದ ಮುಂದಿನ ಈ ವಿದ್ಯುತ್ ಇಲಾಖೆಗೆ ವಂದಿಸುತ್ತಾ, ನಮ್ಮ ಅಶ್ವವೇಗ ನ್ಯೂಸ್ ಚಾನಲ್ಲು ಹಾಗೂ ರಾಮಾನುಜ ಪ್ರೈವೇಟ್ ಮೀಡಿಯಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಒಂದು 2 ಮಾತು ಮುಗಿಸ್ತೀನಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಇನ್ನೂ ಬಹಳ ಕೆಲಸಗಳಿವೆ. ಧನ್ಯವಾದಗಳು. ಹಿಂದೆ ಒಂದು ಮಾತಿತ್ತು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಆದರೆ ಈಗ ವ್ಯಾಖ್ಯಾನ ಬದಲಾಗಿದೆ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ. ಹಾಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಂತ ಕೇಳಿಕೊಂಡಾಗ ಅವರ
ಅನೇಕ ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆ ಮಕ್ಕಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯುತ್ತನ್ನು ಸಂರಕ್ಷಣೆಯಿಂದ ಹೇಗೆ ನಾವು ನೋಡ್ಕೊಳ್ಬೇಕು, ಹೇಗೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನದ ಕುರಿತಂತೆ ಮಾತನಾಡಬೇಕು ಅಂತ ಹೇಳಿ ಅಶ್ವವೇಗ ನ್ಯೂಸ್ನ ಪ್ರಧಾನ ಸಂಪಾದಕರಾದಂತಹ ಶ್ರೀಯುತ ಸತೀಶ್ ಕುಮಾರ್ ಅವರನ್ನು ಕೇಳ್ಕೊಳ್ತಾನೆ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿರೋದು ವಿದ್ಯುತ್ ವಾಣಿ, ನಮ್ಮ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನೀಡುವಂಥ ಒಂದು ಮ್ಯಾಗ್ಝಿನ್. ವಿದ್ಯುತ್ ವಾಣಿ ಒಂದು ಹೆಸರಲ್ಲ, ಅದು ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ವಿದ್ಯುತ್ ವಾಣಿ. ನಮ್ಮ ಪ್ರತಿಯೊಬ್ಬರು ಮೈಯಲ್ಲೂ ವಿದ್ಯುತ್ ಹರಿಯುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಅದನ್ನೇ ನಮ್ಮ ವಿದ್ಯುತ್ ವಾಣಿಯಾಗಿ ಟೈಟಲ್ ಆಗಿ ಇಟ್ಕೊಂಡು ನಡೆಸ್ತಾ ಇರೋದು. ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಗಣ್ಯರು ಬಂದು ಮಾತನಾಡಿದ್ದಾರೆ. ನಾನು ಇಲ್ಲಿ ಸೇರಿರುವಂಥ ಅನುಪಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಮತ್ತು ಝೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ವಿವೇಕಾನಂದರು ಹೇಳಿರುವಂತೆ ನಿಮ್ಮೆಲ್ಲರ ಮೈಲೂ ಕರೆಂಟ್ ಹರಿತಾ ಇದೆ. ಆ ಕರೆಂಟ್ನ ನಾನಿವತ್ತು ಆನ್ ಮಾಡ್ತೀನಿ. ನಾನು ಒಂದು ಪ್ರಶ್ನೆಗೆ ಎಸ್ ಆರ್ ನೋ ನೀವು ಹೇಳ್ಬೇಕಷ್ಟೇ. ನೀವೆಲ್ಲ KGF ಸಿನಿಮಾ ನೋಡಿದ್ದೀರಾ? ಜೋರಾಗಿ ಹೇಳಬೇಕು. ಆದರೆ ಹೀರೋ ಯಾರು? ಯಾರು ಅಲ್ಲ. ನೀವು ಸಿನಿಮಾ ಥಿಯೇಟ್ರಲ್ಲಿ, ಮೊಬೈಲ್ನಲ್ಲಿ, OTTಗಳಲ್ಲಿ ನೋಡಿರ್ತೀರ. ಅಕಸ್ಮಾತ್ ಇವ್ರು ಕರೆಂಟ್ ಆಫ್ ಮಾಡಿಬಿಟ್ಟಿದ್ರೆ ಅವರು ತೆರೆ ಮೇಲಿರೋ, ತೆರೆ ಹಿಂದಿನ ಹೀರೋಗಳು ಇವರೇ. ಇವರಿಲ್ಲ, ವಿದ್ಯುತ್ ಇಲಾಖೆ ಇಲ್ಲ ಅಂದರೆ ನೀವು ಸಿನಿಮಾ ನೋಡೋಕ್ಕಾಗಲ್ಲ. ಜಸ್ಟ್ ಯೋಚನೆ ಮಾಡಿ, ಇವತ್ತು ಕರೆಂಟ್ ಆಫ್ ಆದರೆ ನಾಳೆ ನಿಮ್ಮ ಮೊಬೈಲ್ ಆನ್ ಆಗಲ್ಲ, ನಿಮ್ಮಲ್ಲೇ ಮಿಕ್ಸಿ ಇಲ್ಲ, ಊಟ ಟೇಸ್ಟ್ ಇರೋಲ್ಲ, ನೀವು TV ನೋಡೋಕ್ಕಾಗಲ್ಲ, ನಾವು TV ಚಾನಲ್ ನಡ್ಸೋಕ್ಕಾಗಲ್ಲ, ಪ್ರಿಂಟಿಂಗ್ ಮಿಷಿನ್ ಇದ್ರೂ ನಾವು ಪ್ರಿಂಟ್ ಮಾಡಲಿಕ್ಕಾಗಲ್ಲ. ನಮಗೆ ಬೆಳಕನ್ನು ನೀಡಿದರೆ ಈ ಮಿಷನರಿಗಳಿಗೆ ಜೀವ ತುಂಬಿರೋದು ಈ ವಿದ್ಯುತ್ ಇಲಾಖೆ. ನಾವೊಂದು ಮೊಬೈಲ್ ತೊಗೊಳ್ಬೇಕಾದ್ರೆ 10 ಸಲ 20 ಸಲ ಚೆಕ್ ಮಾಡ್ತೀವಿ. ಒಂದು ಲೈಟ್ ಸ್ವಿಚ್ ಆನ್ ಮಾಡಬೇಕಾದ್ರೆ ಯೋಚನೆ ಮಾಡಲ್ಲ. ದಿನಕ್ಕೆ 20 ಸಲ ಆನ್ ಮಾಡ್ತೀವಿ. ನಾನು ಕರೆಕ್ಟಾಗಿ ಆನ್ ಮಾಡ್ತಿದ್ದೀನಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯುತ್ ಇಲ್ಲದೇ ಬೇರೆ ಏನೂ ರನ್ ಆಗಲ್ಲ, ಎಲ್ಲ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ. ಅಷ್ಟು ಇಂಪಾರ್ಟೆಂಟ್ ನಮಗೆ ವಿದ್ಯುತ್. ಎರಡನೇದು, ಈ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ನಾವು ಎಷ್ಟು ಗೌರವ ಇಟ್ಕೊಳ್ಬೇಕು ಅಂತ ಒಂದು ಉದಾಹರಣೆ ಹೇಳ್ತೀನಿ. ಗಡಿ ಕಾಯೋ ಯೋಧನಿಗೆ ಒಂದು ಬುಲೆಟ್ ಬಿದ್ದರೆ ಬಚಾವ್ ಆಗೋಕೆ ಒಂದು ಚಾನ್ಸ್ ಇರುತ್ತೆ. ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋ ಲೈನ್ಮೆನ್ಗಳು ಏನಾದರೂ ವೈರ್ ಟಚ್ ಮಾಡಿದ್ರೆ ಅವ್ರು ಬದುಕೋ ಚಾನ್ಸೇ ಇರಲ್ಲ. ಅವರು ನಿಜವಾದ ವಿದ್ಯುತ್ ಯೋಧರು. ಆ ವಿದ್ಯುತ್ ಯೋಧರಿಗೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ಮೂಲಕ ಗೌರವ ಸಲ್ಲಿಸಬೇಕು. ಈ ವಿದ್ಯುತ್ ಇಲಾಖೆ ಎಷ್ಟು ಸೂಕ್ಷ್ಮವಾದ ಇಲಾಖೆ ಅನ್ನೋದನ್ನು JH ಪಟೇಲ್ರು ಒಂದು ಸಲ ಹೇಳಿದರು. ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಂದು ಜೀವ ನೀರಿನ ಮೇಲಿರೋ ಗುಳ್ಳೆ ಅಂತ. ಅಂದರೆ ಅವರು ಮನೆಯಿಂದ ಹೋಗುವಾಗ ಮಾತ್ರ ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ ಅವ್ರ ಕುಟುಂಬಕ್ಕೆ, ಮನೆಯಿಂದ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಂಥ ಸಿಚುವೇಶನ್ ಇರೋದು. ಅಷ್ಟು ಸೂಕ್ಷ್ಮವಾದ ಇಲಾಖೆ. ನಾವು ಆ ಪರಿ ಗೌರವನ ಅವ್ರಿಗೆ ಕೊಡಬೇಕು. ಈ ಇಲಾಖೆ ಇಲ್ಲಾಂದರೆ ನಮ್ಮ ಜೀವನ ರನ್ ಆಗಲ್ಲ. ಒಂದು ಗುಂಡು ಪಿನ್ ಕೂಡ ಈ ದೇಶದಲ್ಲಿ ತಯಾರಾಗಲಿಕ್ಕಾಗಿಲ್ಲ ವಿದ್ಯುತ್ ಇಲಾಖೆ. ಒಂದೇ ಒಂದು ಗುಂಡು ಪಿನ್. ಈಗ ಯೋಚನೆ ಮಾಡಿ, ನಮ್ಮ ದೇಶನ ರನ್ ಮಾಡ್ತಿರೋದು ನಮ್ಮ ರಾಜಕಾರಣಿಗಳ, ನಮ್ಮ ವಿದ್ಯುತ್ ಇಲಾಖೆಯವರ. ನಮ್ಮ ಅಭಿವೃದ್ಧಿಯ ಇಂಜಿನ್ ನಮ್ಮ ರಾಜಕಾರಣಿಗಳು ಭಾಷಣ ಮಾಡ್ತಾರೆ, ಅವರ ನಮ್ಮ ವಿದ್ಯುತ್ ಇಲಾಖೆಯವರ. ಒಂದು ಗುಂಡು ಪಿನ್ ತಯಾರು ಮಾಡಲಿಕ್ಕಾಗಲ್ಲ ವಿದ್ಯುತ್ ಇಲಾಖೆ ಇಲ್ಲ ಅಂದರೆ. ನಾವು ಯೋಚನೆ ಮಾಡಬೇಕು, ಯಾರು ನಮ್ಮ ದೇಶವನ್ನು ಕಟ್ತಾ ಇದ್ದಾರೆ, ಯಾರ. ಮೂರನೇ ವಿಚಾರ, ಇವತ್ತು ನಮ್ಮ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ. ನಾನು ಅವಾಗಲೇ ಹೇಳಿದೆ, ಮೊಬೈಲ್ ತೊಗೊಳ್ಬೇಕಾದ್ರೆ ನಾವು ತುಂಬ ಯೋಚನೆ ಮಾಡ್ತೀವಿ, ವಿದ್ಯುತ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ನಮ್ಮ ಮನೇಲಿ ಯಾವುದೋ ಒಂದು ಸಣ್ಣ ವೈರ್ ಹರಿದೋಗಿರುತ್ತೆ, ಕರೆಂಟ್ ವೈರು. ಇನ್ನು ಯಾವುದೋ ಒಂದು ಸ್ಯಾಕೆಟು ಒಡೆದೋಗಿರುತ್ತೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಯಾವುದಾದ್ರೂ ಹುಲಿ ಹಸ್ಕೊಂಡಿರೋ ಮಲಗಿರೋ ಹುಲಿಗೆ ಹತ್ರ ಯಾರಾದರೂ ಹತ್ರ ಹೋಗ್ತೀರಾ? ಯಾರಿಗಾದ್ರೂ ಆ ಧೈರ್ಯ ಇದೆಯಾ? ಯಾರೂ ಮಾತಾಡ್ತಿಲ್ಲ ಅಂದರೆ ಯಾರಿಗೂ ಧೈರ್ಯ ಇಲ್ಲ ಅಂತ. ಅಲ್ಲಿ ಹರಿದೋಗಿರೋ ವೈರು, ಮುರಿದೋಗಿರೋ ಸ್ಯಾಕೆಟ್ ಹಸ್ದಿರೋ ಹುಲಿ ಸುಮ್ಮನೆ ಹೋಗಿ ಟಚ್ ಮಾಡೋದು ತಿನ್ಕೊಂಡ್ಬಿಡುತ್ತೆ ನಿಮ್ಮನ್ನ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಸೂಕ್ಷ್ಮ. ಅದನ್ನು ನಾವು ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ನಾವು ಎಷ್ಟು ಜಾಗೃತರಾಗಿರಬೇಕು ಅನ್ನೋದನ್ನು ಒಂದು 3 ಪ್ರೋಮೋ ಮೂಲಕ ನಾವು ತೋರಿಸಿದ್ವಿ. ಆ ಪ್ರೋಮೋ ನೀವು ನೋಡಿದ್ದೀರಲ್ವಾ? ಇಲ್ಲಿ ನೆರೆದಿರೋಂಥ ಗಣ್ಯರು ಮಾತನ್ನ ಹೇಳಿದ್ರಲ್ಲ, ನೀವು ಕೇಳ್ಕೊಂಡು ಇಲ್ಲಿ ಬಿಟ್ಟರೆ ಅದು ಪ್ರಯೋಜನ ಇರಲ್ಲ. ನೀವು ಹೋಗಿ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿರೋ, ಪಕ್ಕದ ಮನೆಯವ್ರಿಗೆಲ್ಲ ಹೇಳಬೇಕು. ಎಲ್ಲೋ ಒಂದು ಸಣ್ಣ ವೈರ್ ನೇತಾಡ್ತಿದ್ರೆ ಅದನ್ನ ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು. ಆವಾಗ ಮಾತ್ರ ನೀವೆಲ್ಲ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಸಾರ್ಥಕ.
ಬರೀ ಪುಸ್ತಕದಲ್ಲಿ ಓದೋದಲ್ಲ, ಇಂಥ ಕಾರ್ಯಕ್ರಮಗಳಿಗೆ ಈ ಮಕ್ಕಳನ್ನ ಕರ್ಕೊಂಬಂದಿರೋ ಎರಡೂ ಶಾಲೆ ಮುಖ್ಯಸ್ಥರಿಗೆ ನಿಜವಾಗ್ಲೂ ನಾನು ಧನ್ಯವಾದನ ಅರ್ಪಿಸ್ತೀನಿ. ಯಾಕೆಂದರೆ ಇವತ್ತು ಶಾಲೆ ಅನ್ನೋದು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿದೆ. ನಾವೆಲ್ಲ ವಿದ್ಯಾರ್ಥಿ ಇರುವಾಗ ಇದೇ ಥರದ ವಿದ್ಯುತ್ ಸಪ್ತಾಹಕ್ಕೆ ದಾವಣಗೆರೆ ಜಿಲ್ಲೆ ಲೋಕಿಕೆರೆ ಅಂತ ನಮ್ಮನ್ನು ಕರ್ಕೊಂಡೋಗಿದ್ರು. ಇನ್ನು ನನಗೀಗ ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ಅದು ನೆನಪು ಬರುತ್ತೆ. ಆದರೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಇಂಥದ್ದೊಂದು ವಿದ್ಯುತ್ ಜಾಥಾ ಆರಂಭ ಮಾಡಿರೋದು ರಾಮಚಂದ್ರ ಸರ್ಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕವಾಗಿ ಧನ್ಯವಾದನ ಅರ್ಪಿಸ್ತೀನಿ. ಇದು ಇವತ್ತು ಆರಂಭ ಆಗಿದೆ. ಬೆಂಗಳೂರಿನಲ್ಲಿ ಆರಂಭವಾಗಿ ಇಲ್ಲೇ ನಿಲ್ಲಲ್ಲ. ಮುಂದಿನ ದಿನಗಳ ಈ ತಿಂಗಳಲ್ಲೇ ಶಿವಮೊಗ್ಗ, ಬೆಳಗಾವಿ, ಹಿಂಗೆ ಕರ್ನಾಟಕದ ಮೂಲೆ ಮೂಲೆಗೂ ಈ ಅಭಿಯಾನ ನಡೀತಾ ಇರುತ್ತೆ. ಅವಕಾಶ ಸಿಕ್ಕ ಕಡೆ ಎಲ್ಲ ನೀವು ಬನ್ನಿ, ಭಾಗವಹಿಸಿ. ಈ ಅಭಿಯಾನಕ್ಕೆ ಇದೊಂದು ದೊಡ್ಡ ಗೆಲುವು ಸಿಗಲಿ ಅಂತ ಕೇಳ್ಕೊತ ನಾನು 2 ಮಾತನ್ನ ಮುಗಿಸ್ತೇನೆ. ಜ್ಞಾನಾರ್ಜನೆಯ ಅವಸ್ಥೆಯಲ್ಲಿರುವಂತಹ ಮಕ್ಕಳಿಗೆ ತಿಳಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿದ್ಯುತ್ ವಿಚಾರವಾದಂತಹ ಅಭಿಯಾನ ನಮಗೆ ಸಕ್ಸಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವರಿಗೆ ತಿಳಿಸಿದಂತಹ ಅಶ್ವವೇಗ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಸತೀಶ್ ಕುಮಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಇದೀಗ ಇನ್ನೇನು ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ ಸರ್. ನಾವಾಗಲೇ ಹೇಳ್ತಾ ಇದ್ವಿ, ಮಕ್ಕಳಿಂದ ಆರಂಭ ಮಾಡಿ ನಾಗರಿಕರವರೆಗೂ ತಲುಪಿಸುವಂತಹ ಕೆಲಸವನ್ನು ನಮ್ಮ ವಿದ್ಯುತ್ ವಾಣಿ ಮತ್ತು ಅಶ್ವವೇಗ ವಾಹಿನಿ ಮಾಡ್ತಾ ಇದೆ. ಇದೀಗ ನಮ್ಮೊಂದಿಗೆ ಒಂದಷ್ಟು ಮಕ್ಕಳಿದ್ದಾರೆ, ಶಾಲಾ ಮಕ್ಕಳು. ಅವರುಗಳಿಗೆ ಈ ಒಂದು ವಿದ್ಯುತ್ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳಿದೆ, ಗೊಂದಲ ಇದೆ. ಯಾವುದಕ್ಕೆ ಏನು ಮಾಡಬೇಕು ಅನ್ನುವಂಥ ಗೊಂದಲದ ಒಂದಷ್ಟು ಪ್ರಶ್ನೆಗಳಿದೆ. ಅದಕ್ಕೆ ತಾವು ಗಣ್ಯರಿದ್ದೀರಾ, ಸೇವೆ ಮಾಡಿರುವಂಥ ಅಧಿಕಾರಿಗಳಿದ್ದೀರಾ. ನಿಮ್ಮಿಂದ ಅವರ ಪ್ರಶ್ನೆಗೆ ಉತ್ತರ ಸಿಗುವಂಥ ನಿರೀಕ್ಷೆಯಲ್ಲಿದ್ದೀವಿ ಸರ್. ಐ ಪಾಸ್ ಆನ್ ದ ಮೈಕ್ ಟು ಯು ಪೀಪಲ್. ಮಕ್ಕಳು ಒಂದು 10 ಪ್ರಶ್ನೆಗಳಿದ್ದಾವೆ. ಇದೊಂದು ವಿಭಿನ್ನವಾದಂಥ ಪ್ರಯತ್ನ. ಯಾಕೆಂದರೆ ಮಕ್ಕಳಿಗೆ ಅರ್ಥ ಮಾಡಿಸುವಂಥ ಒಂದು ಕಾರ್ಯಪ್ರವೃತ್ತತೆ ನಮ್ಮ ವಿದ್ಯುತ್ ವಾಣಿ ಮಾಡ್ತಾ ಇದೆ. ಇದೀಗ ಒಂದು ಮಕ್ಕಳಿದ್ದಾರೆ ಇಲ್ಲಿ, ಒಂದು 10 ಜನ. ಎನಿಬಡಿ ಮೈಕ್ ಕೊಡ್ತಿರಲ್ಲ ಮಕ್ಕಳಿಗೆ? Myself Usha GN from Acharya Gurukula Vidya Kendra. My question is, ಅವರಿಗೆ ಒಂದು ಸ್ವಿಚ್ ಬೋರ್ಡ್ಗೆ ಹಲವಾರು ಮೊಬೈಲ್ ಚಾರ್ಜರ್ಸ್ ಪ್ಲಗ್ಸ್ ಎಲ್ಲ ಹಾಕ್ತಿರ್ತಾರಲ್ವಾ, ಅದರಿಂದ ಏನೂ ಅಪಾಯ ಆಗಲ್ವಾ? ಇಲ್ಲ, ನಿಜವಾಗಿ ಆಗುತ್ತೆ. ಒಂದು ಇದರಲ್ಲಿ ಎಕ್ಸ್ಟೆನ್ಷನ್ ಕಾರ್ಡ್ ಅಂತೂ ಮಾಡಲೇಬಾರ್ದು. ಯಾವುದಾದ್ರೂ ಒಂದು ಪಿನ್ನಲ್ಲಿ ಒಂದೇ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಮಾತೇ ಆಡಬಾರ್ದು ಚಾರ್ಜಲ್ಲಿ. ಯಾಕೆಂದರೆ ನೀವು ಅದನ್ನ ಇದು ಮಾಡ್ತಿರಲ್ಲ, ಒಂದು ಅಪ್ಲಯನ್ಸ್ ಮೇಲೆ ಹಾಕ್ಕೊಳ್ತಿರಲ್ಲ, ಓವರ್ಲೋಡ್ ಆಗುತ್ತೆ. ಅದರಿಂದ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಮಲ್ಟಿ ಪ್ಲಗ್ಡ್ ಪಿನ್ ಅಥವಾ ಮಲ್ಟಿ ಪಿನ್ ಇದು ಅವಶ್ಯಕತೆ ಇರುತ್ತಷ್ಟು ಮಾತ್ರ ಬರಬೇಕು ಅನ್ನುವಂಥದ್ದು ಅವರ ಉತ್ತರ ಆಗುತ್ತೆ. ಎಸ್, ಸೆಕೆಂಡ್ ಕ್ವಶನ್. Myself Uday from class 10, from Acharya Gurukula Vidya Kendra. My question is, ಶಾರ್ಟ್ ಸರ್ಕ್ಯೂಟ್ ಹೇಗಾಗುತ್ತೆ ಮತ್ತು ಶಾರ್ಟ್ ಸರ್ಕ್ಯೂಟ್ ಆಗಲು ಕಾರಣವೇನು? ಶಾರ್ಟ್ ಸರ್ಕ್ಯೂಟ್ ಅಂದರೆ ನೀವು ಡಿಫೈನ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಫೈರ್ ಆಗುತ್ತಲ್ಲ, ಎಂದು ಮನೆಯಲ್ಲಿ ಪ್ರೊಟೆಕ್ಟಿವ್ ಡಿವೈಸಸ್ ಯೂಸ್ ಮಾಡಿಕೊಳ್ಳೇಬೇಕು. ELCB ಅಂತ ಇರ್ತದೆ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಪ್ರತಿಯೊಬ್ಬರ LT ಇನ್ಸ್ಟಾಲೇಷನಲ್ಲಿ ಅದನ್ನ ಹಾಕ್ಕೊಳ್ತಾರೆ. ಆಗಾಗ ಅದು ಟ್ರಿಪ್ ಆಗುತ್ತೆ ಅಂತ ಹೇಳ್ಕೊಂಡು ಅದನ್ನು ಬೈಪಾಸ್ ಮಾಡ್ತಾರೆ. ಅದು ಆಗಲೇಬಾರ್ದು. ELCB ಹಾಕಲೇಬೇಕು. ELCB ಇಲ್ಲಿ ಡಿಟೆಕ್ಟ್ ಮಾಡುತ್ತೆ. ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಏನಾದರೂ ಫಾಲ್ಟ್ ಇದ್ದರೆ ಅಥವಾ ಲೀಕೇಜ್ ಇದ್ದರೆ ಡಿಟೆಕ್ಟ್ ಮಾಡಿ ಆ ಸರ್ಕ್ಯೂಟ್ನ ಇಂಟ್ರಪ್ಟ್ ಮಾಡುತ್ತೆ. ಇಂಟ್ರಪ್ಟ್ ಮಾಡಿದಾಗ ಆ ಸರ್ಕ್ಯೂಟ್ನ ಅವಾಯ್ಡ್ ಮಾಡುತ್ತೆ. ಎಲೆಕ್ಟ್ರಿಕಲ್ ಶಾಕ್ ಅಂತ ಹೊಡಿತದಲ್ಲ ಮನುಷ್ಯರ ದೇಹ ಎಲೆಕ್ಟ್ರಿಕಲ್ ಕಂಡಕ್ಷನ್ಗೆ ಭಾಳ ಒಂಥರ ಪೂರಕವಾಗಿರ್ತದೆ. ಯಾಕೆಂದರೆ ಎಲೆಕ್ಟ್ರಿಕ್ ಕರೆಂಟು ಮನುಷ್ಯನ ದೇಹದಲ್ಲಿ ಹರಿದು ಹೋಗುತ್ತೆ. ಅದರಿಂದ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಪ್ರೊಟೆಕ್ಟಿವ್ ಡಿವೈಸಸ್ನ ಹಾಕ್ಕೊಳ್ಳೇಬೇಕು. ಎಸ್, ಗೊತ್ತಾಯ್ತಾ? ಮನೆಗೆ ಹೋಗಿ ಮನೆಯವ್ರಿಗೂ ಹೇಳು, ಫ್ರೆಂಡ್ಸ್ಗೂ ಹೇಳು ಶಾರ್ಟ್ ಸರ್ಕ್ಯೂಟ್ ಹೇಗಾಗತ್ತೆ ಮತ್ತು ಅದರ ಇದು ಏನು ಅನ್ನುವಂಥದ್ದು. ಸರ್ ಭೀಮಾಶಂಕರ್ ಸರ್, ನಿಮ್ಮಿಂದ ಉತ್ತರದ ನಿರೀಕ್ಷೆ. ನೆಕ್ಸ್ಟ್ ಕ್ವೆಶ್ಚನ್. ಮೈಸೆಲ್ಫ್ ವರ್ಷಿನಿ ಎನ್ ಫ್ರಮ್ ಆಚಾರ್ಯ ಗುರುಕುಲ ವಿದ್ಯಾ ಕೇಂದ್ರ. ನನ್ನ ಕ್ವೆಶನ್ ಬಂದ್ಬಿಟ್ಟು, ಸಡನ್ನಾಗಿ ಮನೆಯಲ್ಲಿ ಯಾರಿಗಾರು ಕರೆಂಟ್ ಶಾಕ್ ಕೊಡಿದ್ರೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ತಲೆಯಲ್ಲಿ ಐಡಿಯಾಸ್ ಓಡಲ್ಲ. ಅದಕ್ಕೆ ಏನು ಮಾಡ್ಬೇಕು ನಾವು? ಮನೆಯಲ್ಲಿ ಯಾವಾಗಾದರೂ ಇಂಥ ಇನ್ಸಿಡೆಂಟ್ಗಳಾಗಿದ್ದರೆ ಫಸ್ಟು ಮೇನ್ ಸ್ವಿಚ್ ಆಫ್ ಮಾಡಬೇಕು. ಅಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿದೆ ಯಾರದೇ ಬಾಡಿ ಆಗಲಿ ಟಚ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಆದಷ್ಟು ಒದ್ದೆ ಮೈ ಇರಬಾರ್ದು. ಯಾವಾಗಲೂ ಒದ್ದೆ ಮೈಯಿಂದ ತುಂಬ ಬೇಗ ಕರೆಂಟ್ ಇದು ಆಗುತ್ತೆ. ಅದಕ್ಕೆ ಫಸ್ಟ್ ನೀವು ಮೇನ್ ಸ್ವಿಚ್ ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ಅವರನ್ನು ಆ ತಂತಿ ಅಥವಾ ಅವರೇನು ಡಿಫೆಕ್ಟಿವ್ ಪಾರ್ಟಿಗೆ ಮುಟ್ಟಿರ್ತಾರೆ ಅಲ್ಲಿಂದ ಬಿಡಿಸ್ಬೇಕು. ಇಲ್ಲ ಅಷ್ಟು ಟೈಮ್ ಇಲ್ಲ ಅಂದರೆ ಈ ಇನ್ಸುಲೇಟೆಡ್ ಮೆಟೀರಿಯಲ್ಸ್ ಅಂದರೆ ಕಟ್ಟಿಗೆ ಆಗ್ಬೋದು, ಕಬ್ಬಿಣದ ಯೂಸ್ ಮಾಡಬಾರ್ದು. ಕಟ್ಟಿಗೆ ಅಂತ ಇದರಿಂದ
ಅಥವಾ ಪ್ಲಾಸ್ಟಿಕ್ದು ಇದು ಇದ್ದರೆ ಅದನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡಬೇಕು ಫಸ್ಟ್. ಬಟ್ ಮೇನ್ ಥಿಂಗ್ ನೀವು ನೆನ್ಪಿಟ್ಕೊಳ್ಳಿ, ಇಂಥ ಇನ್ಸಿಡೆಂಟ್ ಯಾವಾಗೇ ಕಂಡು ಬಂದರೂ ಮೇನ್ ಸ್ವಿಚ್ ಆಫ್ ಮಾಡಿನೇ ನೀವು ಕೆಲಸ ಮಾಡಿ ಆದಷ್ಟು. ಥ್ಯಾಂಕ್ ಯು ಸರ್. ಎಸ್ ಸರ್. ನೆಕ್ಸ್ಟ್ ಕ್ವಶನ್. ಮೈಸೆಲ್ಫ್ ಅದ್ವಿಕಾ ಫ್ರಮ್ ಆಚಾರ್ಯ ಗುರುಕುಲ ವಿದ್ಯಾಕೇಂದ್ರ. ಮೈ ಕ್ವೆಶನ್ ಇಸ್, ಕೆಲವೊಬ್ಬರು ಹೇಳ್ತಾರೆ ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ಗಳನ್ನ ನಾವು ಬಳಸ್ಬೇಕಂತ, ಅದರಿಂದ ಕರೆಂಟ್ ಶಾಕ್ ಹೊಡೆಯಲ್ಲ ಅಂತ, ಅದು ನಿಜನಾ ಸರ್? ವಾಟರ್ ಪ್ರೂಫಾ? ಅದೇ ಈ ಚೈನಾ ಮೇಡ್ ವಾಟರ್ ಪ್ರೂಫ್ ಏನೋ ಮಾಡ್ಬೋದು, ಬಳಸಬಹುದು ಅಂತೆಲ್ಲ ಬರುತ್ತಲ್ಲ, ಸೊ ಅದನ್ನು ಮಾಡಬಹುದಾ? ಇಸ್ ಇಟ್ ಯೂಸ್ಫುಲ್ ಅಂತ ಪ್ರಶ್ನೆ. ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ ಅಂತ ಇದ್ದೀರಾ ಅಥವಾ? ಎಸ್, ವಾಟರ್ ಪ್ರೂಫ್ ಸ್ವಿಚ್ ಇದೆ, ಚೈನಾ ಮೇಡ್ ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ಸ್. ವಾಟರ್ ಪ್ರೂಫ್ ಸ್ವಿಚ್ ಅಂದರೆ ಗೋಡೆಯಲ್ಲಿ ಹಸಿ ಹಿಡಿದಾಗ ಅದು ಅಂತ, ಅದೇ ಇನ್ಸುಲೇಟೆಡ್ ಇರಬೇಕು ಅದು ವಾಟ್ರಿಗೆ. ಒಟ್ಟಾರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗದೆ ಇರೋ ಥರ ಇನ್ಸುಲೇಟೆಡ್ ಇರೋದು. ಆಮೇಲೆ ನೀವು ಯಾವಾಗೇ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ತಿರಲ್ಲ, ISI ಸ್ಟ್ಯಾಂಡರ್ಡ್ ಇರೋದು ಮತ್ತು ಒಳ್ಳೆ ಕ್ವಾಲಿಟಿ ಮಟೀರಿಯಲನ್ನು ತೊಗೊಳ್ಳಿ. ಮಾರ್ಕೆಟಲ್ಲಿ ಏನಾಗುತ್ತೆ, ಸುಮಾರು ಸಲ ಚೀಪ್ ಮಟೀರಿಯಲ್ಸು ಚೀಪ್ ಕ್ವಾಲಿಟಿ ಸಿಗುತ್ತೆ ಅಂತ ಹಾಕೋತಾರೆ, ಅವೇ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಆಗೋಕ್ಕೆ ಕಾರಣ. ಆದಷ್ಟು ಯಾವಾಗೇ ಖರೀದಿ ಮಾಡಿದ್ರೂ ನೀವು ಅಥರೈಸ್ ಡೀಲರ್ ಹತ್ರ ISI ಸ್ಟ್ಯಾಂಡರ್ಡ್ ಇರುವಂಥ ಮಟೀರಿಯಲ್ಗಳನ್ನು ಯೂಸ್ ಮಾಡಬೇಕು. ಥ್ಯಾಂಕ್ ಯು ಸರ್. ಎಸ್, ಗುಣಮಟ್ಟವನ್ನು ನೋಡಿ ತಗೊಂಡ್ರೆ ಈ ಥರದ ಅನಾಹುತಗಳನ್ನು ತಪ್ಪಿಸಬಹುದು. ಹಲೋ, ಆ ಮಗು ಕೇಳಿದು ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ ಇದೆಯಾ ಅಂತೇಳಿ. ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ ಯಾಕೆ? ವೈ ಡು ಯು ರಿಕ್ವೈರ್ ದ್ಯಾಟ್? ಸರ್, ಅದು ನಮಗೆ ಕರೆಂಟ್ ಶಾಕಿಂದ ಸೇವ್ ಮಾಡಿ. ವಾಟರ್ ಸ್ವಿಚ್ ಬೋರ್ಡ್ ಅಂದರೆ ಒಂದು ಬಾತ್ರೂಮ್ ಇರ್ಬೋದು ಅಥವಾ ನೀವು ಬೇರೆ ಕಿಚನ್ ಇರ್ಬೋದು, ಅಲ್ಲಿ ಏನಾದ್ರು ಬಳಸೋರಿದ್ರೆ ಸ್ಪೆಸಿಫಿಕ್ ಪರ್ಪಸ್ಗೆ ವಾಟರ್ ಪ್ರೂಫ್ ಬೇಕಾಗುತ್ತೆ. ಬಟ್ ಎಲೆಕ್ಟ್ರಿಸಿಟಿ ಕೆನಾಟ್ ಬಿ ಮೇಡ್ 100% ವಾಟರ್ ಪ್ರೂಫ್, highly impossible. And water is a good conductor of electricity. ಆಯಿತಾ? ವಾಟರ್ ಪ್ರೂಫ್ ಕ್ಯಾನ್ ಬಿ ಡನ್ ಎನಿಥಿಂಗ್. ಇವಾಗ ಅದೊಂಥರ ಫ್ಯಾಷನ್, ವಾಟರ್ ಪ್ರೂಫ್ ಮೊಬೈಲ್, ವಾಟರ್ ಪ್ರೂಫ್, ಎಲ್ಲದು ವಾಟರ್ ಪ್ರೂಫ್. ಹಾಗಾಗಿ ಎಲೆಕ್ಟ್ರಿಸಿಟಿಯಿಂದನೇ ವಾಟರ್ ಪ್ರೂಫ್ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಬಟ್ ರಿಕ್ವೈರ್ಮೆಂಟ್ ಇಲ್ಲ. ಒಂದು ನಾವು ಡೈಎಲೆಕ್ಟ್ರಿಕ್, ಗೋಡೆಯಲ್ಲಿರುವಂಥ ಡೈಎಲೆಕ್ಟ್ರಿಕ್ ಕಡಿಮೆ ವಿದ್ಯುತ್ ಪ್ರವಹಿಸುವ ಜಾಗದಲ್ಲಿ ಸ್ವಿಚ್ ಬೋರ್ಡ್ ಹಾಕಿರ್ತಾರೆ. ಆಗಲೇ ನಾವು ಕೆಲವೊಂದು ಪ್ರೋಮೋ ತೋರಿಸಿದಾಗ ನಿಮಗೆ ವೆಟ್ ಸರ್ಫೇಸ್ ಎಲ್ಲ ಇದ್ದಾಗ ಶಾಕ್ ಬರ್ತದೆ. ಅದರ್ವೈಸ್ ಎಲೆಕ್ಟ್ರಿಸಿಟಿ ಇರೋ ಬೇಕ್ಲೈಟ್ ಏನು ಇನ್ಸುಲೇಟೆಡ್ ಸ್ವಿಚಸ್ ಇರುತ್ತೆ, ಯಾವ ಕಾರಣಕ್ಕೂ ಶಾಕ್ ಬರೋದಿಲ್ಲ. ಸೊ ಒದ್ದೆ ಕೈಯಲ್ಲಿ ಅಥವಾ ಒಡೆದಿರೋ ಇದರಲ್ಲಿ ಮುಟ್ಟಿದಾಗ ಶಾಕ್ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್. Myself Lohit, I'm from 9 Safa. I'm studying in ACVK. My question is, ಲೈಟ್ ಕಂಬಕ್ಕೆ ಆ ಕೇಬಲ್ ಈ ಕೇಬಲ್ ಅಂತ 1000 ವೈರ್ ಹಾಕ್ತಾರೆ, ಆ ಕೇಬಲ್ ಎಲ್ಲ ಜೋತಾಡ್ತಿರುತ್ತೆ, ಇದು ಸೇಫಾ? 1000 ಕೇಬಲ್ ಇರುತ್ತೆ, ಎಲ್ಲ ಜೋತ್ ಬಿದ್ದಿರುತ್ತೆ, ಯಾವ್ದು ಸೇಫು, ಏನು ಮುಟ್ಟಬೇಕು ಏನು ಮುಟ್ಟಬಾರ್ದು? ಅಲ್ಲ, ನೀವು ನಿಮ್ಮ ಇದರಲ್ಲಿ ನೀವು ಕೇಳಿದ ಒಳ್ಳೆ ಪ್ರಶ್ನೆನೇ. ಆ್ಯಕ್ಚುಲಿ ಲೈಟ್ ಕಂಬಗಳ ಮೇಲೆ ಬೇರೆ ಯಾವುದು ಕೇಬಲ್ಗಳನ್ನ ಎಳಿಲೇಬಾರ್ದು ಫಸ್ಟ್ ಆಫ್ ಆಲ್. ಈಗ ನಮ್ಮ ಮನೆಗಳಿಗೆ ಕೇಬಲ್ ಕನೆಕ್ಷನ್ ತೊಗೊಂಡಿರ್ತೀವಲ್ಲ ಟಿ ವಿಗೆ, ಆ ಥರದ್ದನ್ನೆಲ್ಲ ಲೈಟ್ ಕಂಬಗಳ ಮೇಲೇ ಎಳ್ಕೊಂಡು ಬಂದಿರ್ತಾರೆ. ಆ ಥರದ್ದನ್ನು ಎಳಿಲೇಬಾರ್ದು ಫಸ್ಟ್ ಆಫ್ ಆಲ್ ಒಂದು. ಆಮೇಲೆ ಸ್ಯಾಗ್ ಅಂತ ಏನು ಹೇಳ್ತೀವಿ, ನೀವೇನೋ ಒಂದು ಜೋತ್ ಬಿಡ್ತಿದೆ ಅಂತ ಹೇಳ್ತಿದ್ರಲ್ಲ, ಅದನ್ನು ನಾವು ಸ್ಯಾಗ್ ಅಂತ ಹೇಳ್ತೀವಿ. ದೆರ್ ಈಸ್ ಸಮ್ ಪರ್ಮಿಸಿಬಲ್ ಲಿಮಿಟ್ ಟು ದ ಸ್ಯಾಗ್. ಬಿಯಾಂಡ್ ದಟ್ ಇಟ್ ಶುಡ್ ನಾಟ್ ಬಿ, ಜಾಸ್ತಿ ಜೋತ್ ಬೀಳಬಾರ್ದು ಅದು. ಆಮೇಲೆ ಎಲೆಕ್ಟ್ರಿಕಲ್ ಪೋಲ್ ಅಂದರೆ ಓನ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟರ್ ಶುಡ್ ಬಿ ಡ್ರಾನ್ ಆನ್ ದ ಪೋಲ್ಸ್. ಸೊ ಬೇರೆ ಯಾವುದೇ ಇವನ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಆಗಲಿ, ಅದರ್ ದ್ಯಾನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಆಗಲಿ, ನಥಿಂಗ್ ಶುಡ್ ಬಿ ಡ್ರಾನ್ ಆನ್ ದ್ಯಾಟ್. ಇಫ್ ಡ್ರಾನ್ ಸರ್, ಎಳೆದಿದ್ದರೆ? ಇಫ್ ಡ್ರಾನ್ ಅಂದರೆ ಇಟ್ ಈಸ್ ಅ ವೈಲೇಷನ್. ಸೊ ಅಂಥದ್ರಿಂದ ಹುಷಾರಾಗಿರ್ಬೇಕು. ಅದನ್ನು ನೀವು ಆ ಥರ ಏನಾದರೂ ಕಂಡು ಬಂದರೆ ನೀವು ಬೆಸ್ಕಾಮ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಆ ಥರದ್ದನ್ನು ತೆಗೆಸಿ ಅಂತ ಹೇಳೋದಕ್ಕೆ ನಿಮಗೆ ಎಲ್ಲ ಅಧಿಕಾರ ಇರುತ್ತೆ. ಎಸ್ ಸರ್. ಮುಂದಿನ ಪ್ರಶ್ನೆ. ಸರ್, ನಾನು ಧನ್ವಿತ್ ಅಂತ, PW ವಿದ್ಯಾಪೀಠ ಅಂತ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಕ್ಲಾಸ್ 11. ನನ್ನ ಕ್ವಶನ್ ಏನಂದರೆ, ಎನರ್ಜಿ ಮೀಟ್ರಲ್ಲಿ ನೀವು ಏನು ಕೊಡ್ತೀರಾ, ಅದರಲ್ಲಿ ಸೇಫ್ಟಿ ಡಿವೈಸಸ್ನ ಇನ್ಬಿಲ್ಟ್ ಮಾಡಿ ಕೊಡ್ಬೋದಲ್ವಾ? ಜನರು ಅದನ್ನು ಮಿಸ್ಯೂಸ್ ಮಾಡ್ದೆಲ್ಲ ಇರೋ ಥರ.
ಎನರ್ಜಿ ನನಗೆ ಕ್ವಶನ್ ಅರ್ಥ ಆಗಿಲ್ಲ. ರಿಪೀಟ್ ಮಾಡು. ಎನರ್ಜಿ ಮೀಟ್ರಲ್ಲಿ ಸೇಫ್ಟಿ ಡಿವೈಸಸ್ ಇನ್ಬಿಲ್ಟ್ ಆಗಿ ಕೊಡೋ ಥರ, ಅಂದರೆ ಈಗ ಜನರು ಏನು ಮಾಡ್ತಾರೆ, ಕೆಲವರು MCB ಫ್ಯೂಸ್ನೆಲ್ಲ ಯೂಸ್ ಮಾಡ್ದಲೇ ಇರೋ ಥರ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾರೆ. ಸೊ ಆ ಥರ ಆಗ್ದಲೇ ಇನ್ಬಿಲ್ಟ್ ಆಗಿ ಕೊಡ್ಬೋದಲ್ವ ಎನರ್ಜಿ ಮೀಟರ್? ಎನರ್ಜಿ ಮೀಟರ್ಸ್ನಲ್ಲಿ ಸೇಫ್ಟಿ ಮೆಷರ್ಸ್ ಅಥವಾ ಅದಕ್ಕೆ ಬೇಕಾದನ್ನ ಇನ್ಬಿಲ್ಟ್ ಆಗಿ ಕೊಡಬಹುದಲ್ವಾ? ನಿಮ್ಮ ಪ್ರಶ್ನೆ ಭಾಳ ಸೂಕ್ತವಾಗಿದೆ. ಆದರೆ ಎನರ್ಜಿ ಮೀಟರ್ ಇಸ್ ಎ ಡಿವೈಸ್ ವೇರ್ ಇಟ್ ಕ್ಯಾನ್ ರೆಕಾರ್ಡ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್ ಆ್ಯಂಡ್ ಇಟ್ ಶುಡ್ ಬಿ ಬಿಲ್ಡ್. ಸೊ ಅದರಲ್ಲಿ ಇನ್ಬಿಲ್ಟ್ ಮಾಡಬಹುದು, ಬಟ್ ಮಾಡಬಾರ್ದು. ಯಾಕಂದರೆ ಟ್ಯಾಂಪರ್ ಆಗುತ್ತೆ. ಸೊ ಅದು ಅಂದರೆ ಕೆಲವರು ಮಿಸ್ಯೂಸ್ ಮಾಡ್ಬೋದು. ಹಾಗಾಗಿ ಎನರ್ಜಿ ಮೀಟರ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಬೆಸ್ಕಾಮ್, ಪ್ರಾಪರ್ಟಿ ಆಫ್ ದ ಗವರ್ನಮೆಂಟ್. ಅದಾದ ನಂತರ ಕಟೌಟ್ ಆ್ಯಂಡ್ MCB ಇರುತ್ತೆ. ಆ ಕಟೌಟನ್ನು ನೀವು ಸಿಂಗಲ್ ಪೋಲ್ MCB ಮಾಡ್ಕೋಬೋದು. ಆ ರೀತಿ ಆನಂತರ MCB ಬದಲು ELCB ಎಲ್ಲ ಹಾಕ್ಕೋಬೋದು. ಪ್ರೊಟೆಕ್ಟಿವ್ ಡಿವೈಸ್ ಪ್ರೊವೈಡಿಂಗ್ ಇನ್ ಎನರ್ಜಿ ಮೀಟರ್, ದೇರ್ ಇಸ್ ನೋ ಪ್ರಾವಿಷನ್ ಇನ್ ದ ಲಾ. Got it? Thank you. ಐ ಆಮ್ ಹಿತೈಷಿ ಫ್ರಮ್ ಝನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ನನ್ನ ಪ್ರಶ್ನೆ, ಬೆಂಗಳೂರಲ್ಲಿ ಸಾಕಷ್ಟು ಜನ ಕರೆಂಟ್ ವೈರ್ ಪಕ್ಕದಲ್ಲೇ ತಂತಿ ಎಳೆದು ಅದರಲ್ಲಿ ಬಟ್ಟೆ ಒಣಗಾಕಿರ್ತಾರೆ. ಅದು ಎಷ್ಟು ಅಪಾಯಕಾರಿ? ಅತ್ಯಂತ ಅಪಾಯಕಾರಿ. ಸಾವಿನೊಟ್ಟಿಗೆ ಸರಸ. ದಿನಂಪ್ರತಿ ಬಟ್ಟೆ ಒಣ ಹಾಕುವ ಇದರಲ್ಲಿ ಯಾವುದೇ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ಬೋದು. ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಸರ್, ಮುಂದುವರೆದಂತೆ ನಂದೊಂದು ಸಣ್ಣ ಪ್ರಶ್ನೆ ಸರ್. ಅಂದರೆ ಈಗ ಕಟ್ಟಾಗಿ ಬಿದ್ದಿರುತ್ತೆ ವೈರು, ದಟ್ಸ್ ವೈರ್, ಅದನ್ನು ಕೂಡ ಕಟ್ಟಿರ್ತಾರೆ. ಇಸ್ ದಟ್ ಓಕೆ ಅಂತ? ಅಲ್ಲ, ಅರ್ಥ ಆಗಲಿಲ್ಲ. ಕಟ್ಟಾಗಿ ಬಿದ್ದಿರೋ ವೈರನ್ನು, ಐ ಮೀನ್ ನಥಿಂಗ್, ಕರೆಂಟ್ ಇಲ್ಲ, ಆ ವೈರನ್ನು ಬಳಸಬಹುದಾ? ತಂತಿ ಅಂದರೆ ನೀವು ಅದೇ ಕಂಬದಿಂದ ಅಂತನಾ? ಕಂಬದಿಂದ ಅಂತಲ್ಲ, ವೇಸ್ಟ್ ವೈರ್. ಇಟ್ ಇಸ್ ಅ ಎಲೆಕ್ಟ್ರಿಕಲ್ ವೈರ್, ಗಟ್ಟಿ ದಪ್ಪ ಇರುತ್ತಲ್ಲ, ಅದನ್ನು ಕಟ್ಟಿ ಬಟ್ಟೆ ಒಣಗಿ ಹಾಕಿರ್ತಾರೆ. ಅಂದರೆ ಬೇರೆ ಅದರ್ ಬೇರೆ ಬೇರೆ ಅದರ್ ಪರ್ಪಸ್ ಆಸ್ ಎ ವೈರ್, ದಟ್ಸ್ ಆಲ್. ಪ್ರಾಬ್ಲಮ್ ಇಲ್ಲ. ಅಲ್ಲ, ಆ್ಯಕ್ಚುಲಿ ಇಟ್ಸ್ ಅ ಗೌರ್ಮೆಂಟ್ ಪ್ರಾಪರ್ಟಿ, ಬಳಸಬಾರ್ದು. ಆದರೆ ನೀವು ಬೇರೆ ಬಳಸ್ತಿದ್ದೀರಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನೋಡ್ರಪ್ಪ, ಯಾರು ಮತ್ತೆ ವೈರ್ ಕಟ್ಟಿ ಬಟ್ಟೆ ಒಣಗಿ ಹಾಕಿದ್ರೆ ಹುಷಾರು ಅಂತ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಲ್ಲಿ, ವಿಶೇಷವಾಗಿ ಮಕ್ಕಳಿಂದ ಸುರಕ್ಷತೆ ಅತಿ ಹೆಚ್ಚು ಜ್ಞಾನ ಇರ್ತದೆ. ದಯಮಾಡಿ ನೀವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅಥವಾ ಎಲ್ಲಾದರೂ ಈ ರೀತಿಯ ಪ್ರೈಮರಿ ಲೈನ್ ಆಗಲಿ ಸೆಕೆಂಡರಿ ಲೈನ್ ಆಗಲಿ ಏನಾದ್ರು ಕಟ್ಟಾಗಿ ಬಿದ್ದ ಪಕ್ಷದಲ್ಲಿ ಅದರ ಹತ್ತಿರ ಕೂಡ ಹೋಗಬಾರ್ದು. ಆ ಥರ ಬಿದ್ದಿರೋ ಪಾಯಿಂಟಿಂದ 10 ಮೀಟರ್ ದೂರ ಅಂತರನ ಮೇಂಟೈನ್ ಮಾಡಬೇಕು. ಮುಟ್ಟಕ್ಕೆ ಹೋಗಬಾರ್ದು ಮತ್ತು ಅದನ್ನು ಬಳಸೋಕ್ಕೂ ಹೋಗಬಾರ್ದು. ಅದು ಸರ್ಕಾರಿ ಸ್ವತ್ತು. ಎಸ್ ಸರ್. ತಮಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪೂರಕವಾಗಿ. ಈಗ ತಾವು ಹೇಳಿದ್ದು ಎಲೆಕ್ಟ್ರಿಕಲ್ ಕರೆಂಟ್ ಇದೆ ಇಲ್ಲ ಅಂತ ನಾನು ಹೋಗಿ ಟಚ್ ಮಾಡಿ ಕಟ್ತೀನಿ ಅಂತಿದ್ದೀರಿ. ಬಟ್ ಇಲ್ಲ ಅಂತ ನೀವು ಖಾತ್ರಿ ಪಡಿಸ್ಕೋಬೇಕಲ್ಲ. ಸೊ ಅದನ್ನು ಯಾರು ಮಾಡಬೇಕು? ಬೆಸ್ಕಾಮ್ ಅವರೇ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಆಲ್ವೇಸ್ ಯಾವಾಗಲ ವೈರ್ ಕಟ್ಟಾಗಿ ಕೆಳಗಡೆ ಬಿದ್ದಿರುತ್ತೆ, ದಯಮಾಡಿ ಅದರ ಹತ್ರಕ್ಕೆ ಯಾರು ಹೋಗಲೇಬೇಡಿ. ಟ್ರೈ ಟು ಬೆಸ್ಕಾಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವರು ಬರೋದಕ್ಕಿಂತ ಮುಂಚೆ ಅಲ್ಲೊಂದು ಸರ್ಕ್ಯೂಟ್ ಬ್ರೇಕರ್ನ ಆಫ್ ಮಾಡಿಕೊಂಡು ಆಮೇಲೆ ಅವ್ರು ಮುಟ್ತಾರೆ. ಸೊ ಅವ್ರು ಮುಟ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಅವರು ಪ್ರಿಕಾಷನ್ಸ್ ತಗೊಂಡು ಬಂದು ಮುಟ್ತಾರೆ ಮತ್ತು ರೀಕಂಡಕ್ಟರಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು. ಎಸ್ ಸರ್, ಥ್ಯಾಂಕ್ ಯು. ಪ್ರಶ್ನೆ ಇದೆಯಾ? ಗುಡ್ ಈವ್ನಿಂಗ್ ಸರ್, ಐ ಆಮ್ ಮಹಾಲಕ್ಷ್ಮಿ ಫ್ರಮ್ ಝನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸೊ ನನ್ನ ಪ್ರಶ್ನೆ ಏನಂದರೆ, ಮುಖ್ಯವಾಗಿ ಮಳೆಗಾಲದಲ್ಲಿ ಗೋಡೆ ಅಥವಾ ಕಿಟಕಿಗಳನ್ನ ಮುಟ್ಟಿದ್ರೆ ಕರೆಂಟ್ ಹೊಡೆದಿರೋವಂಥ ನ್ಯೂಸ್ಗಳನ್ನ ನೋಡ್ತೀವಿ. ಮತ್ತು ಎಷ್ಟೊಂದು ವಿದ್ಯುತ್ ಸಂಬಂಧಪಟ್ಟ ಅಪಘಾತಗಳಲ್ಲಿ ಎಷ್ಟೊಂದು ಜನ ಸಾವುಗಟ್ಟಿರೋದನ್ನು ನೋಡ್ತೀವಿ. ನಾವು ಯುವಕರಾಗಿ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸ್ಬೋದು? ಯೂಶ್ವಲಿ ಈ ಒಂದು ಕಾಲದಲ್ಲಿ ಯುವಕರು ಏನಾರೋ ಮಾತಾಡಬೇಕು ಅಂದರೆ ಅದನ್ನು ಹೇಗೆ ಹೇಳ್ಬೋದು, ಪ್ರೇಸ್ ಮಾಡೋದಕ್ಕಿಂತ ಕಡೆಗಣಿಸೋದು ಜಾಸ್ತಿ. ಸೊ ನಾವು ಹೇಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೋದು? ನಿಮ್ಮ ಪ್ರಕಾರ ಏನು ಮಾಡ್ಬೋದು? ಆ್ಯಕ್ಚುಲಿ ನಮ್ಮ ಈ ಜಾಥಾ ಅಂತ ಏನು ಮಾಡಿದ್ವಿ ಒಂದು ವಾರದಿಂದ, ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ಯುವಕರನ್ನ, ಸ್ಟೂಡೆಂಟ್ಸ್ನ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಆ ಯುವಕರಲ್ಲಿ ನಾವು ಇವಾಗ ಏನು ಇನ್ಸ್ಟಿಲ್ ಮಾಡ್ತೀವಿ, ಮೈಂಡ್ಗೆ ಹಾಕ್ತೀವಿ, ಅದು ಮುಂದೆ ಗ್ರೋತ್ ಆಗ್ತಾ ಆಗ್ತಾ ಅದು ಯಾವುದೋ ಒಂದು ರೂಪದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಸರ್ವ್ ದ ನೇಷನ್. ಆ ಒಂದು ಇಂಟೆನ್ಷನ್ನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ನೀವು ಯುವಕರು ಯು ಶುಡ್ ಕಮ್ ಫಾರ್ವರ್ಡ್. ಅವರು ಏನೋ ಒಂದು ಕ್ರಿಟಿಸೈಸ್ ಮಾಡ್ತಾರೆ, ಆ ಥರ ಭಾವನೆ ಇಟ್ಕೊಳ್ಳೇಬಾರ್ದು.
ಯಾವುದೇ ಒಂದು ವಿಷಯದಲ್ಲಿ ನೀವು ಕರೆಕ್ಟ್ ಅಂತ ನಿಮ್ಗೆ ಅನಿಸಿದ್ರೆ ಯು ಶುಡ್ ಕಮ್ ಫಾರ್ವರ್ಡ್ ಡೈರೆಕ್ಟ್ಲಿ. ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡದೆ ಹೋದರೆ ಅದು ನಮಗೂ ತಪ್ಪಾಗುತ್ತೆ, ನಿಮ್ಮದು ತಪ್ಪಾಗುತ್ತೆ, ಆಮೇಲೆ ಇಟ್ ಈಸ್ ಡೇಂಜರಸ್ ಫಾರ್ ದ ನೇಷನ್. ಅಸ್ ನಿಮ್ಮ ಪ್ರಕಾರ ಯಾವ ಯಾವ ವಿಧಾನಗಳಲ್ಲಿ ನಾವು ಮಾತಾಡ್ಬೋದು ಸರ್ ಮೇಯ್ನ್ ಆಗಿ? ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ಹುಡುಗರು ಹೇಳಿದ್ರೆ ತಂದೆ ತಾಯಿ ಈಸಿಯಾಗಿ ಕೇಳ್ತಾರೆ. ಸೊ ನಾವು ಅದಕ್ಕೋಸ್ಕರನೇ ಮಕ್ಕಳಿಗೆ ಇನ್ಸ್ಟಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ನಾವು ತಂದೆ ತಾಯಿಗಳಿಗೆ ದೊಡ್ಡವ್ರಿಗೆ ಏನೇ ಹೇಳಲಿ ಅವ್ರು ಕೇಳಲ್ಲ, ಮಕ್ಕಳು ಅಟ್ಲೀಸ್ಟು ಕೇಳ್ತಾರೆ, ಅದನ್ನೇ ಡಿಸ್ಕಸ್ ಮಾಡ್ತಾರೆ ಮನೆಯಲ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಈ ಜಾಥಾಗಳು ಮಾಡಿರೋದು. ಒಂದು 2-3 ಇಂಪಾರ್ಟೆಂಟ್ ಪಾಯಿಂಟು. ಈ ಫುಟ್ಪಾತ್ ಮೇಲೆ ಹೋಗ್ತಾ ಇರ್ತೀರಾ, ವೈರ್ ಕಾಣುತ್ತೆ, ಮುಟ್ಟೋದು. ದಯವಿಟ್ಟು ಮುಟ್ಟೋಕೆ ಹೋಗಬೇಡಿ. ಕೇಬಲ್ ವೈರು ಅದು ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ. ಈ ಆಕ್ಸಿಡೆಂಟ್ಗಳು ಆಗಿದೆ, ಇಲ್ಲಿ ಬೆಂಗಳೂರಲ್ಲೇ ಆಗಿದೆ. ಸೊ ಅಂಥದ್ದನ್ನು ಎಜುಕೇಟ್ ಮಾಡಿ. ಎಲ್ಲಿ ಯಾವುದೇ ವೈರ್ ಆಗಲಿ ಕಂಬ ಆಗಲಿ ಮುಟ್ಲೋಕ್ಕೆ ಹೋಗಬೇಡಿ. ಅದು ಯಾವ ಟೈಮಿಗೆ ಎಲ್ಲಿ ಕಾಂಟ್ಯಾಕ್ಟ್ ಬಂದು ಅರ್ಥ ಆಗಿರುತ್ತೋ ಗೊತ್ತಿರಲ್ಲ, ಅಂಥದ್ದನ್ನು ಅವಾಯ್ಡ್ ಮಾಡಿ. ಮನೆ ಪಕ್ಕ ಲೈನ್ ಇದ್ದರೆ ಅದನ್ನು ವೆರಿ ನಿಯರ್ ಮನೆ ಕಟ್ಟೋದನ್ನು ಅವಾಯ್ಡ್ ಮಾಡಿಸಿ, ಅಥವಾ ಆ ವೈರ್ಗಳ ಹತ್ತಿರ ಹೋಗೋದನ್ನು ಅವಾಯ್ಡ್ ಮಾಡಿಸಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಚಾರ್ಜ್ ಹಾಕ್ಕೊಂಡು ಮೊಬೈಲಲ್ಲಿ ಮಾತಾಡೋದು. ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಇಂಥ ಪಾಯಿಂಟ್ಸ್ಗಳು, ಇಂಥವು ಸಾಕಷ್ಟು ಉದಾಹರಣೆಗಳು ನೀವು ನೋಡಿರ್ತೀರ ಪೇಪರಲ್ಲಿ, ಈ ಥರ ಆಕ್ಸಿಡೆಂಟ್ ಆಗಿದೆ ಆ ಥರ ಅಂತ. ಸೊ ಇಂಥ ಪಾಯಿಂಟ್ಗಳನ್ನು ನೀವು ಆದಷ್ಟು ನಿಮ್ಮ ಕೊಲೀಗ್ಸ್ಗಾಗಲಿ, ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಕುಟುಂಬದಲ್ಲಿ ಮೆಸೇಜ್ ಸ್ಪ್ರೆಡ್ ಮಾಡಿ. ಆಮೇಲೆ ಇಮರ್ಷನ್ ಕಾಯಿಲನ್ನು ನೀರು ನಿಮ್ಮ ಈಗ ಪಿ ಜಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಬಕೆಟಲ್ಲಿ ಇಮರ್ಷನ್ ಕಾಯಿಲ್ ಹಾಕಿ ಅದನ್ನು ಆನಲ್ಲೇ ಇಟ್ಟು ಕೈ ಹಾಕೋದು. ಯಾವತ್ತೂ ಶಾಕ್ ಆಗಿರಲ್ಲ, ಬಟ್ ಒನ್ ಡೇ ಅದು ಯಾವತ್ತು ಇನ್ಸ್ಟಲೇಷನ್ ಫೇಲ್ ಆಗುತ್ತೋ ಗೊತ್ತಿರಲ್ಲ. ಸೊ ಅಂಥವೆಲ್ಲ ಅವಾಯ್ಡ್ ಮಾಡಿಬಿಡಿ. ಥ್ಯಾಂಕ್ ಯು ಸರ್. ಎಸ್ ಸರ್, ವೆರಿ ಗುಡ್ ಕ್ವೆಶ್ಚನ್ ಇದು. ಅಂದರೆ ಈ ವಯಸ್ಸಲ್ಲಿ ಜವಾಬ್ದಾರಿ ಬರೋದು ಬಹಳ ಕಷ್ಟ. ಸೊ ಈ ವಿಚಾರವಾಗಿಯೇ ಏನು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ವಿದ್ಯುತ್ ವಾಣಿ ಹಲೋ ಪವರ್ ಪ್ರೈವೇಟ್ ಲಿಮಿಟೆಡ್, ಎಲ್ಲರೂ ಕೇಳಿಸ್ಕೊಳ್ಳಿ. ಯಾವ ರೀತಿ ತಾವು ಎಲ್ಲರ ಹತ್ರ ಹೋಪ್ಫುಲಿ ಮೊಬೈಲ್ಸ್ ಇದ್ದೇ ಇರುತ್ತೆ, ಓಲಾ ಊಬರ್ ಹೇಗೆ ಬುಕ್ ಮಾಡ್ತೀರೋ ಅದೇ ರೀತಿ ವಿದ್ಯುತ್ ಸಂಬಂಧಿ ಏನೇ ಸಮಸ್ಯೆ ಇದ್ದರೂ ಕೂಡ ಹೆಲೋ ಪವರ್ ಅನ್ನುವಂಥ ಒಂದು ಆ್ಯಪ್ ಬರುತ್ತೆ. ಅದರಲ್ಲಿ ಮೊಬೈಲ್ ನಂಬರ್ ಮೆನ್ಷನ್ ಆಗಿರುತ್ತೆ. ಎಂಥದ್ದೇ ಸಮಸ್ಯೆ ಇರಲಿ, ತಾವು ಹೆಲೋ ಪವರ್ಗೆ 1 ಕಾಲ್ ಮಾಡಿದ್ರೆ ಖಂಡಿತ ಇಮಿಡಿಯೇಟ್ಲಿ ಆ ಜಾಗಕ್ಕೆ ನಮ್ಮ ಸಿಬ್ಬಂದಿ ಇರ್ತಾರೆ, ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡೇ ಮಾಡ್ತಾರೆ. ಸದ್ಯದಲ್ಲೇ ಹೆಲೋ ಪವರ್ ಆ್ಯಪ್ ನಿಮ್ಮ ಮುಂದೆ ಬರಲಿದೆ, ಅದನ್ನು ಉಪಯುಕ್ತವಾಗಿ ಬಳಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.